ಶಿವಕುಮಾರ್ ಸರ್ ನವರ ಏನು ನವರ ಬಗ್ಗೆ ತಿಳಿಸಿಕೊಡಿ. ಏನು ನವರಾತ್ರಿ ಬಗ್ಗೆ ಅದ್ರ ಬಗ್ಗೆ ತಿಳಿಸಿದ್ದೇನೆ. ಜಾಕ್ಷಿ ನವರಾತ್ರಿ ನವಜೀವನಕ್ಕಾಗಿ ಅಂತ ಹೇಳಿದ್ರ ಗುರುಗಳೇ, ಅದರ ಅರ್ಥ ಬಿಡಿಸಿ ಹೇಳಿ. ಬಿಡಿಸ್ತಾ ಇದ್ದೇನೆ, ಅದನ್ನೇ ಚೆನ್ನಾಗಿ ಬಿಡಿಸಿ ಹೇಳ್ತಾ ಇದ್ದೇನೆ. ನವಜೀವನ ಅಂತ ಹೇಳಿದ್ರೆ ಹೊಸ ಜೀವನ. ಹೊಸ ಜೀವನ ಆಗ್ಬೇಕಾದ್ರೆ ನಿಮ್ಮ ಹಳೆಯದೆಲ್ಲ ಅಕೌಂಟ್ ಕ್ಲಿಯರ್ ಆಗ್ಬೇಕು. ಆ ಅಕೌಂಟ್ ಕ್ಲಿಯರ್ ಮಾಡ್ಲಿಕ್ಕೆ ಈ 9 ದಿನ ಇರುವುದು. ಇಲ್ಲಿ ಸಾಧನೆ ಮಾಡಿ ಜಕಾರೋ ಜನ್ಮ ವಿಚ್ಛೇದ ಪಕಾರೋ ಪಾಪನಾಶನ ಜಪ ಮಾಡಿದಾಗ, ಅನುಷ್ಠಾನ ಮಾಡಿದಾಗ ಪಾಪಕರ್ಮಗಳು ಇಂದಿನ ಎಲ್ಲ ಇದು ಬ್ಯಾಲೆನ್ಸಿಂಗ್ ಹೋಗ್ತದೆ, ಹೊಸ ಜೀವನ ಬರ್ತದೆ, ತಾಯಿಯೊಟ್ಟಿಗೆ ಕನೆಕ್ಷನ್ ಸಿಗ್ತದೆ. ಕನೆಕ್ಷನ್ ಸಿಕ್ಕಿದಾಗ ಜೀವನ ಹೊಸತಾಗ್ತದೆ. ಅದೇ ನವಜೀವನಕ್ಕಾಗಿ ನವರಾತ್ರಿ. ಯಾವುದಿದು? ದಿವ್ಯಾ ಶೆಟ್ಟಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ಪಾದುಕಾಭ್ಯ ನಮಃ. ಯಾರಿಗೆ ಇದು? ಯಾರು ನಿಮ್ಮ ಗುರುಗಳು? ಕಾರ್ತಿಕ್ ನಮಸ್ತೆ. ವೆಂಕಟೇಶ್ ಸರ್, ನನಗೆ 4 years ಇಂದ ಏಂಜಲ್ಸ್ ನಂಬರ್ ಎಲ್ಲಿ ಹೋದರೂ ಕಾಣಿಸ್ತದೆ. ಇದರ ಬಗ್ಗೆ ಸ್ವಲ್ಪ ಪ್ಲೀಸ್ ಹೇಳಿ. ನಾನು ಏಂಜಲ್ಸ್ ಬಗ್ಗೆ ಎಲ್ಲ ಹೇಳುವುದಿಲ್ಲ, ನಾನು ಹೇಳಿದ ಬಗ್ಗೆ ಮಾತ್ರ ನಾನು ಮಾತಾಡೋದು. ಭವ್ಯ ನಮಸ್ತೆ ಸರ್. ನಮಸ್ತೆ. ನಿಶ್ಚಿತ ಚಿರಂಜೀವಿ, ಕನಸಿನಲ್ಲಿ ಯಾವಾಗಲೂ ಊಟ ಮಾಡುವ ಹಾಗೆ ಬರುತ್ತೆ, ಯಾಕೆ ತಿಳಿಸಿ. ಊಟ ಮಾಡೋದು ಬರಬಾರ್ದು ಜಾಸ್ತಿ, ಒಳ್ಳೇದಲ್ಲ ಅದು. ಶಾಸ್ತ್ರೀಯವಾಗಿ ಕೂಡ ರೋಗ ಬರ್ತದೆ ಅಂತ ಉಂಟು. ಮತ್ತೆ ಸೈಕಲಾಜಿಕಲ್ ಕೂಡ ಯಾಕೆ ಊಟ ಮಾಡ್ತಾರೆ ಅಂದರೆ, ಯಾವ್ದು ಆಶೆ ನಿಮ್ಮದು ಬಾಕಿ ಇರಬೇಕು, ಯಾಕೆ ಅಂತ ನೋಡಿ, ಅದನ್ನು ಚೆಕ್ ಮಾಡಿ. ಊಟ ಮಾಡೋದು ಬರಬಾರ್ದು ಪದೇ ಪದೇ. ಲತಾ ಅಜ್ಜಿ, ಹೌ ಆರ್ ಯು ಸರ್? ಹ್ಯಾಪಿ ನವರಾತ್ರಿ. ಹೇಗಿದ್ದೇನೆ ಅಂತ ಕಾಣ್ತಿದ್ದೆ. ನವರಾತ್ರಿ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಓಕೆ. ಯಾವುದು? ಗುರುಪ್ರಸಾದ್ ನಮಸ್ತೆ. ನಮಸ್ತೆ. ಶಿವ ಟಿವಿ ನಮಸ್ತೆ ಗುರು. ನಮಸ್ತೆ ಸರ್. ದೀಕ್ಷಾ ಕುಲೈ, ಹಾಯ್ ಸರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮೇಡಮ್. ರೂಪಶ್ರೀ ಗುಡ್ಡಂಡ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಅಲ್ಲ. ಮಹೇಶ್, ಗುರುವೇ ಸ್ಪಿರಿಚುವಲ್ ಗೈಡ್ಸ್ ಯಾರು ಜೀವನ ಪೂರ್ತಿ ಅವರ ನಮಗೆ ಪ್ರೊಟೆಕ್ಷನ್ ಏನು ಕೊಡ್ತಾ ಇರ್ತಾರ? ಸ್ಪಿರಿಚುವಲ್ ಗೈಡ್ ಕೊಡ್ತಾ ಇರ್ತಾರಲ್ಲ, ನಿಮ್ಮೊಟ್ಟಿಗೆ ನಿಮ್ಮ ನಿಜ ಆಪ್ತ ಶಿಷ್ಯ ಆದ್ರೆ, ಗುರುವಿನೊಟ್ಟಿಗೆ ಅಷ್ಟು ಕನೆಕ್ಟೆಡ್ ಇದ್ರೆ ಗುರು ಯಾವತ್ತು ಕೂಡ ಅವನ ಸಾಧನೆಗೆ ಇರ್ತಾನೆ. ಇಲ್ಲದಿದ್ರೆ ತುಂಬಾ ಜನ ಇದ್ರೆ ಎಲ್ಲರೊಟ್ಟಿಗೆ ಇರ್ಲಿಕ್ಕೆ ಆಗ್ತದಾ? ಗೈಡ್ ಮಾಡುವವರಿದ್ದಾರೆ. ಇಂದಿನ ಜನ್ಮದಲ್ಲಿಗೆಲ್ಲ ಕನೆಕ್ಟ್ ಆಗಿದ್ದ ಗುರುಗಳೆಲ್ಲ ಗೈಡ್ ಮಾಡ್ತಾರೆ ನಿಮ್ಮ ಜೀವನದಲ್ಲಿ. ಮೀಟ್ ಇಂಡಿಯಾ ಟಿವಿ, ಹಾಯ್ ಸರ್, ದಿಸ್ ಇಸ್ ಗಿರೀಶ್ ಎನ್. ಹ್ಯಾಪಿ ನವರಾತ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹ್ಯಾಪಿ ನವರಾತ್ರಿ. ಹೇಮಂತ್ ಕುಮಾರ್ ನಮಸ್ತೆ. ನಮಸ್ತೆ. ಶೆಟ್ಟಿ, ಲಲಿತೆಗೆ ಪ್ರಿಯವಾದ ಪ್ರಸಾದ ಯಾವುದು? ಲಲಿತೆಗೆ ಪ್ರಿಯವಾದದಂತೆ ಇಲ್ಲ, ಆಕೆಗೆ ಏನು ಪ್ರಿಯ, ಎಲ್ಲ ಆಕೆಯದ್ದೇ. ಬಟ್ ಆ ಮೂರ್ತಿ ರೂಪದಲ್ಲಿ ನಾವು ಅನುಷ್ಠಾನ ಮಾಡುವಾಗ ದಾಳಿಂಬೆ ದೇವಿಗೆ ಮುಖ್ಯವಾದದ್ದು. ದಾಳಿಂಬೆ ಮುಖ್ಯವಾದದ್ದು. ಮತ್ತೆ ಯಾವುದಾದ್ರೂ ಹಾಲಿಂದ ತಯಾರಿಸಿದ ಆಹಾರ, ಅದು ಪೇಡ ರೆಡಿಮೇಡ್ ತಕೊಂಡು ಕೂಡ ಇಡಬಹುದು. ಇಲ್ಲದಿದ್ರೆ ಯಾವುದಾದ್ರು ಹಾಲಿಂದ ಐಟಮ್ ಅನ್ನ ಮಾಡಿ ಇಡಬೇಕು ದೇವಿಗೆ ಪ್ರಸಾದ ಅಂತ. ಆಕೆಗೆ ಇಷ್ಟ ಅಂತಲ್ಲ, ಆ ಒಂದು ರೂಪದಲ್ಲಿ ನಾವು ಮಾಡುವಾಗ ಈ ಪುರಾಣದಲ್ಲಿ ಹೇಳಿದ್ದಾರೆ, ಇಂತಿದ್ದದಕ್ಕೆ ಇಂತಿದ್ದದನ್ನು ಬಳಸ್ಬೇಕಂತ, ಅದನ್ನು ಬಳಸಿ. ವಿ ಆರ್ ಲಕ್ಕಿ ಸರ್, ನಿಮ್ಮಂತ ಮಾರ್ಗದರ್ಶಕರು ಸಿಕ್ಕಿರೋದು. ನೀವು ಪ್ರತಿಯೊಂದು ವಿಶೇಷವಾಗಿ ಡಿಕೋಡ್ ಮಾಡಿ. ಓಕೆ ಓಕೆ. ಶೋಭಾರಾಮು ನಮಸ್ತೆ. ಮಮತಾ ರಾಣಿ ನಮಸ್ಕಾರ ಸರ್. ನಿಮ್ಮ ಯೂಟ್ಯೂಬ್ ವಿಡಿಯೋಗಳಿಂದ ನನ್ನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಂತಲೇ ನಾನು ಮಾಡಿದ್ದು ಚಾನೆಲ್. ಮತ್ತೆ ನಾನು ಚಾನೆಲಲ್ಲಿ ಹಣ ಮಾಡ್ಬೇಕಂತ ಮಾಡಿದ್ರೆ ನಾನು ಅಡ್ವರ್ಟೈಸ್ ಎಲ್ಲ ಕೊಡ್ತಿದ್ದೆ. ನಾನು ಮಾಡಲಿಲ್ಲ ಅದನ್ನು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೂಡ ಹೇಳೋದಿಲ್ಲ. ಇಷ್ಟ ಆದ್ರೆ ಲೈಕ್ ಮಾಡ್ತಾರೆ, ಹೌದಲ್ವ? ಇಷ್ಟು ಜನ ಎಲ್ಲ ನೀವು ಕನೆಕ್ಟ್ ಆಗಿದ್ದೀರಿ ನನ್ನೊಟ್ಟಿಗೆ. ಇಷ್ಟ ಆದವರು ಬರ್ತಾರೆ, ಕಷ್ಟ ಆದವರು ಹೋಗ್ತಾರೆ. ಅವರವರದ್ದು. ಇನ್ನು ರೋಡಲ್ಲಿ ಪೂರಿ ಮಾಡುವವನಿಗೂ ಕೂಡ ಕಸ್ಟಮರ್ ಇರ್ತಾರೆ, ಹೋಟ್ಲಲ್ಲಿ ದರ್ಶಿನಿಯಲ್ಲಿ ಕೂಡ ಕಸ್ಟಮರ್ ಇರ್ತಾರೆ, ರೆಸ್ಟೋರೆಂಟ್ ಅಲ್ಲಿ ಕೂಡ ಕಸ್ಟಮರ್ ಇರ್ತಾರೆ. ಅದೇ ಪೂರಿಗೆ 5 ಸ್ಟಾರ್ ಹೋಟೆಲ್ ಅಲ್ಲಿ ಕೂಡ ಕಸ್ಟಮರ್ ಇದ್ದಾರೆ. ಅವರವರ ಹೇಳ್ತಾರೆ, ಅವರವರ ಯೋಗ್ಯತೆಗೆ ಅವರವರು ಹುಡ್ಕೊಂಡು ಹೋಗ್ತಾರೆ. ಅರ್ಥ ಆಗ್ತಾ ಉಂಟಲ್ಲ? ಹಾಗೆ ಯಾರಿಗೆ ಯಾವ್ದು ಬೇಕೋ ಅದೇ ಸಿಗ್ತದೆ ಜೀವನದಲ್ಲಿ. ಹಾಗೆ ನೀವು ತಿಳಿಸಿಕೊಡುವ ವಿಷಯದಲ್ಲೂ ಬಹಳ ಆಸಕ್ತಿ ಇಟ್ಟುಕೊಂಡಿದ್ದಾರೆ. ಓಕೆ. ಸುಭಾಷ್ ಚಂದ್ರ, ಗುರುಗಳೇ ನಮಸ್ಕಾರಗಳು. ನಮಸ್ತೆ. ಶ್ರೇಯಾ ಪ್ಯಾಷನ್ ನಮಸ್ತೆ ಸರ್. ಸಬ್ಕಾನ್ಷಿಯಸ್ ಮೈಂಡ್ನ ರಿಯಾಲಿಟಿ ಮತ್ತು ಭ್ರಮೆಗಳು ಹೇಗೆ ಗುರುತಿಸಬೇಕು? ಏನು ರಿಯಾಲಿಟಿ, ಏನು ಭ್ರಮೆ? ರಿಯಾಲಿಟಿ ಅನ್ನೋದು ಯಾವುದಿಲ್ಲ, ಎಲ್ಲ ನಿಮ್ಮ ಮನಸ್ಸಿನ ಮೂಲಕ ಆಗುದು. ರಿಯಾಲಿಟಿ ಅನ್ನೋದು ಯಾವುದು ಕೂಡ ಇಲ್ಲ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿದ ಅದನ್ನೇ. ಯಾವುದು ಕೂಡ ರಿಯಾಲಿಟಿ ಅಂತ ಹೇಳಿದ್ರೆ ಯಾವುದು ರಿಯಾಲಿಟಿ? ನಮಗೆ ಕಾಣುವುದಷ್ಟೇ.
ಯಾವುದು? ವಣಜಾಕ್ಷ. ಶ್ರೀವಿದ್ಯೆ ಕಲಿತ ಮೇಲೆ ನನ್ನ ಜೀವನ ಬದಲಾಗಿದೆ ಗುರುಗಳೇ. ಬದಲಾಗುವುದಲ್ಲ, ನಿಮ್ಮ ಜೀವನ ನೀವು ಬೆಳೆಯಲಿಕ್ಕೆ ಬಂದದ್ದು. ಎಲ್ಲ ಪ್ರಾಣಿಗಳನ್ನು, ಎಲ್ಲ ಜೀವಿಗಳನ್ನು ನೋಡಿ ನಿರಂತರ ಬೆಳೆತಿರ್ತವೆ. ಯಾವುದಕ್ಕೆ ಯಾವ ಬೆಳೆಯೋದು ನಿಲ್ತದ ಆಗ ಅದು ಸಾಯ್ತದೆ. ಯಾವುದು ಹಣ್ಣು ಕೂಡ ಹಾಗೆ, ಅದು ಬೆಳೆಯೋದು ನಿಂತಾಗ ಸಾಯ್ತದೆ. ಅರ್ಥ ಆಯ್ತಾ? ನಿರಂತರ ವಿಕಾಸ ಜೀವನದ ಉದ್ದೇಶ. ಇಲ್ಲಿ ಕೂತು ನಾವು ಕಷ್ಟ ಪಡ್ಲಿಕ್ಕೆ, ದುಃಖ ಪಡ್ಲಿಕ್ಕೆ ಬಂದದ್ದಲ್ಲ. ಅರ್ಥ ಆಯ್ತಲ್ಲ? ಅದು ಯಾಕೆ ಬರ್ತಾ ಉಂಟು ಅಂತ ಹೇಳಿದ್ರೆ ನಮ್ಮ ಅತಿ ಬುದ್ಧಿವಂತಿಕೆಯಿಂದ ಬರ್ತದೆ ಹೊರತು ಭಗವಂತ ನಟಿ ಕನೆಕ್ಟ್ ಆದ್ರೆ ನಿಮ್ಗೆ ಯಾವುದು ಕೂಡ ಬರುದಿಲ್ಲ. ಓಕೆ. ಮೇಲೆ ಜೀವನ. ಓಕೆ. ಪ್ರೇಮ ವಿರಜೆ ನಮಸ್ತೆ. ಓಕೆ. ಪ್ರತಿಮಾ ವಿಜೆ ಗುರುಗಳೇ, ನವರಾತ್ರಿಯನ್ನು ಹೇಗೆ ಆಚರಿಸಿದ್ರೆ ಶ್ರೇಷ್ಠ ಏನು ಶ್ರೇಷ್ಠ ಆದಾಗೂ ದಿವ್ಯ ಪಾತ್ರಕ್ಕೆ ಒಳಗಾಗಲು ಯಾವ ನಿಯಮಗಳನ್ನು ದೇವಿಯ ಅನುಗ್ರಹಕ್ಕೆ ಒಳಗಾಗುದಂತ ಏನಿಲ್ಲ. ಎಲ್ಲ ಅನುಗ್ರಹ ಕನೆಕ್ಷನ್ ಎಲ್ಲ ಇದೆ ಆಲ್ರೆಡಿ. ನೀವು ಅದನ್ನು ಒಪ್ಪಿಕೊಳ್ಬೇಕು ಅಷ್ಟೇ. ನೀವು ಒಪ್ಪಿಕೊಳ್ಳಿಕ್ಕೆಲ್ಲ ಇರುವುದು. ಯಾವುದು ಶ್ರೇಷ್ಠ ಕನಿಷ್ಠ ಅಂತ ಇಲ್ಲ. ಯಾವ್ದಾದ್ರು ಸಾಧನೆಯನ್ನು ಮಾಡಿ, ಬಟ್ ಯಾವ್ದನ್ನು ಮಾಡ್ತೀರಾ ಅದನ್ನು ಕರೆಕ್ಟ್ ಆಗಿ ಮಾಡಿ ಅಷ್ಟೇ. ಇದನ್ನು ಮಾಡಿದ ಶ್ರೇಷ್ಠ, ಎಲ್ಲ ಶ್ರೇಷ್ಠವೇ. ಶಿವಕುಮಾರ್ ಸರ್, ಧ್ಯಾನ ಮಾಡುವಾಗ ಬ್ಯಾಕ್ ಸಿಂಕ್ ಬರುತ್ತೆ ಸರ್. ಏನು ಬ್ಯಾಕ್ ಸಿಂಕ್ ಬರುತ್ತೆ ಸರ್? ಯಾಕೆ, ಏನು ಅರ್ಥ ಆಗ್ಲಿಲ್ಲ ನಂಗೆ. ಮಹೇಶ್ ಗುರುಗಳೇ, ಸೋಪ್ ಶಾಂಪೂ ಹಾಕಲು ಇಷ್ಟ ಆಗ್ಲಿಲ್ಲ, ಆದ್ರೆ ನ್ಯಾಚುರಲ್ ಆಗಿ ಅವರಾಗೆ ಏನ್ ಬೆಸ್ಟ್? ಸೀಗೆ ಪುಡಿ ಓಕೆನಾ? ಏನಿದು, ಅದು ದೇಹಕ್ಕೆ ಸಂಬಂಧಪಟ್ಟದ್ದು. ಅವರಕ್ಕೆಲ್ಲ ಸೀಗೆ ಪುಡಿ ಅದು ಇದೆಯನ್ನ ಸಮಸ್ಯೆ ಇಲ್ಲ. ಯಾರು ಹೇಳಿದ್ರು ನಿಮ್ಗೆ? ನಂಗೆ ಅರ್ಥ ಆಗ್ಲಿಲ್ಲ ಏನಂತ. ಇಷ್ಟ ಆಗದಿದ್ರೆ ಬೇರೆ ಬೆಳೆಸಿ, ಅದು ನಿಮ್ಮ ಇಷ್ಟ ಅಲ್ವಾ. ಅವರಕ್ಕೆ ಅದಕ್ಕೇನು ಸಂಬಂಧ? ರೇಖಾ ನಾಯ್ಕ ನಮಸ್ತೆ ಗುರುಜಿ, ವಿಡಿಯೋ ಪ್ಲೇ ಆಗ್ತಿಲ್ಲ. ಏನಾಯ್ತು? ಅದು ಪ್ಲೇ ಆಗ್ತಿಲ್ಲ, ಎಲ್ಲ ಬರ್ತಾ ಉಂಟು. ಇಲ್ಲಿ ಇಷ್ಟು ಡಿವೈಸ್ ಇದೆ, ಎಲ್ಲದರಲ್ಲಿ ಬರ್ತಾ ಇದೆ. ಆನಂದ್ ಎಸ್ ಗುರುಗಳೇ, ನೀವು ಏನು ಹೇಳ್ತೀರೋ ಕೇಳೋಕೆ ಅಷ್ಟೇ ಬಂದಿರೋದು. ನಿಮ್ಗೆ ಅನಿಸಿದ್ದು ಹೇಳಿ ಸಾಕು. ನಿಮ್ಗೆ ಬೇಕಾದದನ್ನು ಕೇಳಿ ಸರ್. ನನಗೆ ಅನಿಸಿದ್ದನ್ನು ನೀವು ಮಾಡ್ಲಿಕ್ಕೆ ಆಗ್ತದಾ? ಎಸ್ ಸರ್. ಸರ್, ಸೆಲ್ಫ್ ಹಿಪ್ನೋಸಿಸ್ ಮಾಡುವಾಗ ಕಣ್ಣು ಓಪನ್ ಮಾಡೋಕ್ಕಾಗಲ್ಲ ಆ್ಯಂಡ್ ಹ್ಯಾಂಡ್ಸ್ ಜೋಮ್ ಬಂದಂತೆ ಆಗ್ತಿರುತ್ತೆ, ಬಟ್ ಹೊರಗಡೆ ಸೌಂಡ್ ಕೇಳಿಸಿರುತ್ತೆ. ಇದು ಟ್ರಾನ್ಸ್ಟೇಜಾ ಸರ್? ನೀವು ಕ್ಲಾಸಿಗೆ ಬಂದಿದ್ದೀರಾ? ಕ್ಲಾಸಿಗೆ ಬಂದವರಾದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ಲ ವಾಟ್ ಇಸ್ ಹಿಪ್ನೋಸಿಸ್ ಅಂತ ಹೇಳಿದ್ರೆ. ಹೊರಗಿದ್ದೆಲ್ಲ ಕೇಳ್ತದೆ, ಕೇಳದಿದ್ರೆ ಹಿಪ್ನೋಸಿಸ್ ಅಂತ ಹೇಳುದು ಅದಕ್ಕೆ. ಮತ್ತೆ ಹೊರಗಿದ್ದೇನು ಕೇಳದಿದ್ರೆ ಪ್ರಜ್ಞೆ ತಪ್ಪಿದೆ ಅಂತ ಲೆಕ್ಕ. ನೀವು ಸ್ಲೀಪಿಗೆ ಹೋಗ್ತಾ ಇಲ್ಲ, ನೀವು ಹಿಪ್ನೋಸಿಸ್ಗೆ ಹೋಗ್ತಾ ಇದ್ದೀರಿ. ನಾನು ಅಷ್ಟು ಬಿಡಿಸಿ ಹೇಳಿದ್ದೇನೆ. ದೇಹ ಜೋಮ್ ಇರ್ತಾ ಇದ್ದೆ ಅಂತ ಹೇಳಿದ್ರೆ ನೀವು ಮಸ್ಕ್ಯುಲರ್ ಕಂಟ್ರೋಲ್ ಬರ್ತಾ ಉಂಟು, ಕಣ್ಣು ಲಾಕ್ ಆಗ್ತಾ ಇದ್ರೆ ಐಕಟಲಪ್ಸಿ ಬಂದಿದೆ ಅಂತ ಲೆಕ್ಕ. ಒಳ್ಳೇದು, ಅದು ಇನ್ನು ಕೂಡ ಡಿಪಿಗೆ ಹೋಗ್ತೀರಾ ಅಂತ ಲೆಕ್ಕ. ಮತ್ತೆ ಹೊರಗಿದ್ದೆಲ್ಲ ಕೇಳ್ತಾ ಇರ್ತದೆ, ಕೇಳದಿದ್ರೆ ಬೇರೆಯವರು ಹೇಳಿದ್ದು ಕೇಳುದು ಹೇಗೆ ನಿಮ್ಗೆ? ಹಿಪ್ನೋಸಿಸ್ ಮಾಡುವಾಗ ನಾನು ಹೇಳಿದ್ದು ಕೇಳುದು ಹೇಗೆ ನಿಮ್ಗೆ? ನಿದ್ರೆ ಬಂದ್ರೆ ನಿದ್ದೆ ಬರುದಿಲ್ಲ, ಕೇಳ್ಬೇಕೆಲ್ಲ. ಬಟ್ ನೀವು ಟ್ರಾನ್ಸ್ಗೆ ಹೋಗ್ತಾ ಇದ್ದೀರಾ ಅಷ್ಟೇ. ಟ್ರಾನ್ಸಲ್ಲಿ ಎಲ್ಲ ಕೇಳ್ತಾ ಇದೆ ಹೊರಗಿದ್ದೆಲ್ಲ. SRY ಲೀನಾ ಜಾಧವ್. Sir, can you please tell once again how to do ಶ್ರೀಚಕ್ರ ಪ್ರಾಣ ಪ್ರತಿಷ್ಠಾ, ಅಭಿಷೇಕ ಅಂಡ್ ಆರಾಧನೆ? ಇಷ್ಟೆಲ್ಲ ಒಂದು ವಿಡಿಯೋದಲ್ಲಿ ಹೇಳಿದ್ರೆ ಆಗ್ತದೆ ಮೇಡಮ್? ಪ್ರಾಣ ಪ್ರತಿಷ್ಠೆ, ಅಭಿಷೇಕ, ಆರಾಧನೆ ಇದನ್ನೆಲ್ಲ ನಾನು ಲೈವ್ ಅಲ್ಲಿ ಹೇಳಿದ್ರೆ ವೈಲ್ ಡೂಯಿಂಗ್ ಕುಂಕುಮಾರ್ಚನೆ ಕ್ಯಾನ್ ಐ ಚಾಂಟ್ ಖಡ್ಗಮಾಲ ಸ್ತೋತ್ರ? ಅದೇ ನಾನು ಹೇಳಿದೆಲ್ಲ. ನೀವು ಮೊನ್ನೆ ಇದಕ್ಕೆ ಮೊದಲೊಮ್ಮೆ ಕೂಡ ಇದೇ ಕ್ವಶನ್ ಕೇಳಿದ್ರಿ ಕಾಣ್ಬೇಕು. ಖಡ್ಗಮಾಲ ನಿಮ್ಗೆ ಉಪದೇಶ ಆಗಿದೆ. ಉಪದೇಶ ಆದ್ರೆ ಮಾಡಿ. ಯಾವುದಕ್ಕೆ ಅದಕ್ಕೆಲ್ಲ ಬೀಜ ಮಂತ್ರಕ್ಕೆಲ್ಲ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ಅದೆಲ್ಲ ಅದ್ರ ಎಷ್ಟು ಡೀಪ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಅದನ್ನ ಅಧ್ಯಯನ ಮಾಡಿದ್ರೆ, ಅನುಷ್ಠಾನ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಅದ್ರ ಶಕ್ತಿ ಏನಂತ. ನೀವು ಏನು ಗೊತ್ತಿಲ್ಲದೆ ಓಂ ಸೌಂ ಕ್ಲೀಂ ಗ್ಲೋಂ ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಖಡ್ಗಮಾಲೆ ಎಲ್ಲ ಭಾರಿ ಪವರ್ಫುಲ್ ಅದು. ಅರ್ಥ ಆಯ್ತಾ? ನಾನು ಏನು ಹೇಳಿಕೊಟ್ಟಿದ್ದೇನೆ ಅಷ್ಟನ್ನು ಮಾಡಿ ಸಿಂಪಲ್ ಅಲ್ಲಿ. ಯಾಕೆ ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತೀರಿ? ನಾನು ಹೇಳ್ತಾ ಇದ್ದೆ ನಿಮ್ಗೆ ಈಗ ಊಟ ಮಾಡಿ, ಈಗ ನಿಮ್ಗೆ ಇಷ್ಟ ಇಲ್ಲ, ನಿಮ್ಗೆ ಈಗ ಊಟ ಮಾಡ್ಬೇಕು ಕಷ್ಟದಲ್ಲಿ. ಅರ್ಪಿತ ಪ್ಲೇ ಆಗ್ತಿಲ್ಲ. ಏನು ಪ್ಲೇ ಆಗ್ತಿಲ್ಲ ಕೆಲವರಿಗೆ? ಈಗ ಫಸ್ಟಿಗೆ ಅನ್ಬೇಕು. ಶ್ಯಾಮ್ ಸುಂದರ್ ಹಲೋ ಸರ್, ಥ್ಯಾಂಕ್ ಯು. ಶುಭ ನವರಾತ್ರಿ ಸಂದರ್ಭ ಶುಭ ಸಂದೇಶ. ಓಕೆ. ಧನಂಜಯ ಸುದರ್ಶನ ನಮಸ್ತೆ ಗುರುಗಳೇ. ಓಕೆ. ಸಾಯಿ ಶೆಟ್ಟಿ ಹ್ಯಾಪಿ ನವರಾತ್ರಿ ಇನ್ ಅಡ್ವಾನ್ಸ್, ಥ್ಯಾಂಕ್ ಯು.
ಅಕ್ಷತ ಪ್ರಸಾದ್ ನಮಸ್ತೆ. ಹೌ ಟು ಡೂ ನವರಾತ್ರಿ ಉಪಾಸನೆ ಅಟ್ ಹೋಮ್ ಹೇಳಿದೆ, ಈಗ ಅದನ್ನೇ ಮಾಡಿ. ಗಂಗರಾಜು ನೋಡಿ, ಮುಖ್ಯವಾಗಿ ಆಸನ ಇರಬೇಕು. ಅಡಿಗೆ ಒಂದು ಆಸನ ಇಲ್ಲದಿದ್ರೆ ಯಾವುದಾದ್ರೂ ಒಂದು ಕಂಬಳಿಯನ್ನ ಬಟ್ಟೆಯನ್ನು ಶುದ್ಧವಾಗಿದ್ದದನ್ನ ಹಾಕಿಕೊಳ್ಳಿ, ನೆಲಕ್ಕೆ ಮುಟ್ಟಬಾರ್ದು ನಿಮ್ಮ ದೇಹ. ಮತ್ತೆ ಆಚಮನ ಮಾಡಬೇಕು 3 ಸಲ. ಓಂ ಕೇಶವಾಯ ಸ್ವಾಹ ಅಂತ ನೀರು ಕುಡಿಬೇಕು. ಇನ್ನೊಂದ್ಸಲ ಹಾಕಿ ಓಂ ನಾರಾಯಣಾಯ ಸ್ವಾಹ, ಮತ್ತೊಂದು ಓಂ ಮಾಧವಾಯ ಸ್ವಾಹ, ನಂತರ ಗೋವಿಂದಾಯ ನಮಃ ಅಂತ ನೀರನ್ನು ಕೆಳಗೆ ಬಿಡ್ಬೇಕು, ಕೈಯನ್ನಿಗೆ ತೊಳೆದು. ಇದು ಆಚಮನ. ನಂತರ ಆಸನಕ್ಕೆ ನಮಸ್ಕಾರ ಮಾಡಬೇಕು, ಅರ್ಥ ಆಯ್ತಾ? ಅದರ ನಂತರ ಬೇರೆ ಎಲ್ಲ ಇದೆ, ಎದುರೊಂದು ದೀಪ ಇಟ್ಕೊಳ್ಬೇಕು, ದೀಪ ಸಾಕ್ಷಿ ಅಂತ ಹೇಳುದು ಅದಕ್ಕೆ, ಅರ್ಥ ಆಯ್ತಲ್ಲ? ಅಗ್ನಿ ಸಾಕ್ಷಿ. ಅದನ್ನು ಎದುರನ್ನು ದೀಪ ಒಂದು ಇಡ್ಲೇಬೇಕು, ಇಲ್ಲದಿದ್ರೆ ನಿಮ್ಮ ಅನುಷ್ಠಾನಕ್ಕೆ ಇದು ಬರುದಿಲ್ಲ, ಅರ್ಥ ಆಯ್ತಾ? ನಂತರ ಕೈಯಲ್ಲಿ ಒಂದು ನೀರು ಇಟ್ಕೊಂಡು ನಾನು ಯಾವುದಕ್ಕೆ ಇದನ್ನು ಮಾಡ್ತಾ ಇದ್ದೇನೆ, ನಿಮ್ಮ ಸಬ್ ಕಾನ್ಶಿಯಸ್ಗೆ ಅದು ಕನೆಕ್ಟ್ ಆಗ್ಬೇಕು, ಯಾವುದಕ್ಕೆ ಮಾಡ್ತಾ ಇದ್ದೇನೆ. ಬೇರೆ ಎಲ್ಲ ವಿಧಿ ಹೇಳಿದ್ದೇನೆ, ಅದು ಸಿಂಪಲ್ ಅಲ್ಲಿ ಹೇಳಿದೆ ನಾನು. ಯಾವುದಕ್ಕೆ ಮಾಡ್ತೇನೆ ಅಂತ ಹೇಳಿ ಬಿಡ್ಬೇಕು. ನಂತರ ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡಿದ ನಂತರ ಪುನಃ ನೀರು ಬಿಡಬೇಕು, ಅರ್ಪಣೆ ಮಾಡಬೇಕು. ಅದರ ನಂತರ ಆಸನಕ್ಕೆ ನಮಸ್ಕಾರ ಮಾಡಲೇಬೇಕು. ಇಡೀ ದಿವಸ ಟೈಪಿಂಗ್ ಮಾಡಿ ನೀವು ಸೇವ್ ಬಟನ್ ಒತ್ತದಿದೆ ಎಲ್ಲ ಡಿಲೀಟ್ ಆಗ್ತದೆ. ಅದೇ ರೀತಿ ನೀವು ಅನುಷ್ಠಾನ ಮಾಡಿದಾಗ ನಿಮ್ಮ ದೇಹದ ಹೇಳ್ತಾರೆ ಇಂದ್ರ ಕದೀತಾನೆ ಅಂತ. ನೀವು ಮಾಡಿದ ಅನುಷ್ಠಾನವನ್ನು ಇಂದ್ರ ಕದಿಯುವುದಿಲ್ಲ. ನಿಮ್ಮ ಅನುಷ್ಠಾನ ಮಾಡುವಾಗ ಕೆಲವು ಶಕ್ತಿ ನಿಮ್ಮ ದೇಹದಿಂದ ಹೊರಗೆ ಹೋಗಿರ್ತದೆ, ಆಸನಕ್ಕೆ ಹೋಗಿರ್ತದೆ, ನೆಲಕ್ಕೆ ಹೋಗಿರ್ತದೆ. ಅದಕ್ಕೆ ಆಸನವನ್ನು ಸ್ವಲ್ಪ ಎತ್ತಿ, ಆಸನದ ಅಡಿಗೆ ಸ್ವಲ್ಪ ನೀರು ಹಾಕಿ, ಅದನ್ನು ಈ ಬೆರಳಿಂದ ಹೀಗೆ ಮುಟ್ಟಿ ಕಣ್ಣಿಗೆ ಮುಟ್ಟಿಸುವುದು ಅಂತ ಹೇಳಿದ್ರೆ ಆ ಎನರ್ಜಿಯನ್ನು ವಾಪಸ್ ತಗೊಳ್ಳುದು, ಅರ್ಥ ಆಯ್ತಲ್ಲ? ಇದನ್ನು ಮಾಡ್ಲೇಬೇಕು ಇಷ್ಟನ್ನ. ನಂತರ ಹೇಳ್ಬೇಕು, ಮಿಡ್ಲಲ್ಲಿ ಆಸನದಿಂದ ಏಳಲೇಬಾರ್ದು ಅನುಷ್ಠಾನ ಮಾಡುವಾಗ, ಬಾಂಬ್ ಬ್ಲಾಸ್ಟ್ ಆದ್ರೆ ಕೂಡ, ಅರ್ಥ ಆಯ್ತಾ? ಅದಕ್ಕೆ ಮೊದಲೇ ಹೇಳಿರ್ಬೇಕು ಮನೆಯವರಿಗೆ, ನಂಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ. ಯಾವ ಟೈಮಲ್ಲಿ ಯಾರು ಇರುವುದಿಲ್ಲ ಆ ಟೈಮಲ್ಲಿ ಮಾಡಿ, ಅರ್ಥ ಆಯ್ತಾ? ಇಷ್ಟು ಮಾಡಿದ್ರೆ ನಿಮಗೆ ರಿಸಲ್ಟ್ ಬರ್ತದೆ. ಮತ್ತೆ ಎಷ್ಟು ಸ್ಟ್ರಾಂಗ್ ಅಲ್ಲಿ ಕೂಡ ಮಾಡ್ಬೋದು ನೀವು, ಎಷ್ಟು ಕಠಿಣವನ್ನು ಕೂಡ ಮಾಡ್ಬೋದು, ಅದು ನಿಮ್ಮ ನಿಮ್ಮ ಕೆಪಾಸಿಟಿಗೆ ಲೆಕ್ಕ. ಯಾವುದು ನೆಕ್ಸ್ಟ್? ಲೈವ್ ಬರ್ತಾ ಇಲ್ಲ ಗುರುಜಿ, ಪೂರ್ಣಿಮಾ ಪ್ಲೇ ಆಗ್ತಿಲ್ಲ. ನಮಸ್ತೆ, ಎಲ್ಲರಿಗೆ ಬರ್ತಾ ಉಂಟು. ಇಷ್ಟು ಜನ ಪ್ರಶ್ನೆ ಆಗ್ತಾ ಇದ್ದಾರೆ, ಪ್ಲೇ ಆಗ್ತಾ ಇದ್ದೆ, ಅದಕ್ಕೋಸ್ಕರ ಪ್ರಶ್ನೆ ಆಗ್ತಾ ಇದ್ದಾರಲ್ಲ, ಏನೋ ಪ್ರಾಬ್ಲಮ್ ಇರಬೇಕು ನಿಮ್ಮ ಇದರಲ್ಲಿ. ನ್ಯೂ ಲೈಫ್. ವೈಷ್ಣವ ಪಂಥದಲ್ಲಿ ನವರಾತ್ರಿಯನ್ನು ಯಾವ ರೀತಿ ಆಚರಿಸಬೇಕು? ವೈಷ್ಣವ ಪಂಥದಲ್ಲಿ ತಾಯಿಯನ್ನ ಶ್ರೀ ಭೂ ದುರ್ಗಾ ಅಂತ ಹೇಳ್ತಾರೆ, ದುರ್ಗೆಯ ರೂಪದಲ್ಲಿ ಆರಾಧನೆ ಮಾಡ್ತಾರೆ. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠ್ಯಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ ಅಂತ ಬರ್ತದೆ. ಅದನ್ನ ಇಟ್ಕೊಂಡು ದೊಡ್ಡ ಗೊತ್ತಿದ್ದವರಾಗೆ ಡೈಲಿ ಆಗಿ ಇವತ್ತು ಸ್ಕಂದಮಾತ, ಇವತ್ತು ಕಾಲರಾತ್ರಿ, ಇವತ್ತು ಹಾಗೆಲ್ಲ ಬೇರೆ ಬೇರೆ ದಶಮಹಾವಿದ್ಯೆಗಳಿದೆ, ಅದನ್ನು ಆರಾಧನೆ ಮಾಡೋ ಪಂಥ ಇದೆ. ಮತ್ತೆ ಆರ್ಯ, ಕುಮಾರಿ, ಭಗವತಿ, ಅಂಬಿಕಾ, ಲಲಿತಾ, ಶಾರದಾ, ದುರ್ಗಾ, ಮಹಿಷಮರ್ದಿನಿ, ವಾಗೀಶ್ವರಿ ಅಂತ ಬೇರೆ ಬೇರೆ ರೂಪದಲ್ಲಿ ಮಾಡ್ತಾರೆ. ಆ ಆರ್ಯ ನೋಡಿ, ಈಗ ನೀವು ಸ್ಟೇಟಸ್ ಹಾಕ್ತೀರಿ ನಾಳೆ, ಇವತ್ತು ಸ್ಕಂದಮಾತ, ಇವತ್ತು ಕಾತ್ಯಾಯನಿ, ಇವತ್ತು, ಹಾಗಾದ್ರೆ ಲಲಿತಾ ಪಂಚಮಿ ಅಂತ ಹೇಳ್ತೀರಿ, ಅದು ಎಲ್ಲಿಂದ ಬಂತು? ಇವತ್ತು ದುರ್ಗಾಷ್ಟಮಿ ಅಂತ ಹೇಳ್ತೀರಿ, ಅದು ಎಲ್ಲಿಂದ ಬಂತು? ಅರ್ಥ ಆಯ್ತಾ? ಅದಲ್ಲ, ಈ ಅರ್ಧ ಜ್ಞಾನ ಇದ್ರೆ ಸಮಸ್ಯೆ. ಏನ್ ಗೊತ್ತಾ? ಆರ್ಯ, ಕುಮಾರಿ, ಭಗವತಿ, ಅಂಬಿಕಾ, ಲಲಿತಾ 5ನೇ ದಿವಸ ಲಲಿತಾ ಪಂಚಮಿ, ಅರ್ಥ ಆಯ್ತಾ? 6ನೇ ದಿವಸ ಶಾರದಾ, ಅರ್ಥ ಆಯ್ತಾ? ಆರ್ಯ, ಕುಮಾರಿ, ಭಗವತಿ, ಅಂಬಿಕಾ, ಲಲಿತಾ, ಶಾರದಾ, ದುರ್ಗಾ, ದುರ್ಗಾಷ್ಟಮಿ. ಇಲ್ಲಲ್ಲ, ಶಾರದಾ, ಆರ್ಯ, ಕುಮಾರಿ, ಭಗವತಿ, ಅಂಬಿಕಾ, ಲಲಿತಾ, ಶಾರದಾ, ದುರ್ಗಾ, ಮಹಿಷಮರ್ದಿನಿ, ವಾಗೀಶ್ವರಿ, ಅರ್ಥ ಆಯ್ತಲ್ಲ? ಈ ವಾಗೀಶ್ವರಿ ಅಂತ ಹೇಳಿದ್ರೆ ವಾಕ್ ಉತ್ಪತ್ತಿ ಆದದ್ದಕ್ಕೆ ಬರುವುದು ನಾವು 9ನೇ ದಿವಸ. ಈ ದುರ್ಗಾ ಅಂತ ಉಂಟಲ್ಲ, ದುರ್ಗೆಯ 9 ಅವತಾರಗಳು ಇದು. ಯಾವುದು? ಪ್ರಥಮ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ. ಅದನ್ನು ವೈಷ್ಣವ ಪಂಥದಲ್ಲಿ 9 ದಿನ ಕೂಡ ದುರ್ಗೆಯ 9 ಅವತಾರಗಳನ್ನೇ ಮಾಡ್ತಾರೆ, ಅರ್ಥ ಆಯ್ತಲ್ಲ? ಬಟ್ ಮಿಡ್ಲಲ್ಲಿ ಲಲಿತಾ ಪಂಚಮಿ ಅಂತ ಬರ್ತದೆ, ಶಾರದಾ ಮಹೋತ್ಸವ ಅಂತ ಬರ್ತದೆ, ದುರ್ಗಾಷ್ಟಮಿ ಅಂತ ಬರ್ತದೆ, ಅರ್ಥ ಆಯ್ತಲ್ಲ? ಹಾಗೆ ಬೇರೆ ಬೇರೆ ಪರಂಪರೆ ಇದೆ, ಅವರವರ ಪರಂಪರೆಗೆ ತಕ್ಕ ರೀತಿ ಅದನ್ನು ಮಾಡ್ತಾರೆ. ಆದ್ರೆ ಆರ್ಯ, ಕುಮಾರಿ, ಭಗವತಿ, ಅಂಬಿಕಾ, ಲಲಿತಾ, ಶಾರದಾ, ದುರ್ಗಾ, ಆ ದುರ್ಗೆಯಲ್ಲಿ 9 ಅವತಾರಗಳಿದ್ದು, ಮಹಿಷಮರ್ದಿನಿ, ವಾಗೀಶ್ವರಿ, ಅರ್ಥ ಆಯ್ತಾ? ಸೊ ಬೇರೆ ಬೇರೆ ರೀತಿಯಲ್ಲಿ ಇದೆ. ವೈಷ್ಣವ ಪರಂಪರೆಯಲ್ಲಿ ಈ ರೀತಿ ಮಾಡ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗ್ತದೋ ಆ ರೀತಿಯಲ್ಲಿ ಮಾಡಿ. ಯಾವ ರೀತಿ ಮಾಡಿದ್ರೆ ಕೂಡ ಒಂದೇ. ನೀರು ಹರಿತಾ ಇದ್ರೆ ನೀರು, ಮೇಲೆ ಹೋದ್ರೆ ಆವಿ, ಮಂಜುಗಡ್ಡೆ ಆದ್ರೆ ಮಂಜುಗಡ್ಡೆ, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಎಲ್ಲ ಒಂದರಿಂದ ಮಾಡುದು. ಅದ್ರ ಗುಣಲಕ್ಷಣ ಬೇರೆ ಬೇರೆ ಇರ್ತದೆ. ಯಾರಿಗೆ ಯಾವ್ದು ಬೇಕೋ ಅದನ್ನ ಇಟ್ಕೊಳ್ಬಹುದು, ಅರ್ಥ ಆಯ್ತಾ?
ಮಹೇಶ್, ಗುರುಗಳೇ, ಕನಸಲ್ಲಿ ಶಿವ ಬಂದರೆ ಏನು ಅರ್ಥ, ಶಕ್ತಿ ಬಂದರೆ ಏನು ಅರ್ಥ, ಭಗವಂತ ಬಂದ್ರೆ ಏನು ಅರ್ಥ ಅಂತ ಕೇಳಿದ್ರೆ ಏನಂತ ಹೇಳುದು? ಕನಸಲ್ಲಿದ್ದೆ ಓ ಬಂದ್ರೆ ಏನರ್ಥ ಅಂತ ಕೇಳಿದ್ರೆ ಓಕೆ, ಶಿವ ಬಂದ್ರೆ ಶಕ್ತಿ ಬಂದ್ರೆ ಅರ್ಥ ಏನಂತ ಕೇಳಿದ್ರೆ ಇದೆಲ್ಲ ಸುಮ್ಮನೆ ಕ್ವಶನ್ಗಳು, ಹೌದಲ್ವಾ? ದೇವರು ಬಂದ್ರೆ ನಿಮ್ಮ ಪುಣ್ಯ ಅಂತ ಹೇಳಿ, ಒಳ್ಳೇದಲ್ವಾ? ಶ್ರೀಧರ್ ಅಶ್ವತ್ಥಪುರ, ನಮಸ್ತೆ. ಓಕೆ. ತಿಲಕ್ ಅಮೀನ್, ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಪ್ರೋಗ್ರಾಮ್. ಅನಸೂಯ, ನಮಸ್ತೆ. ರೇಖಾಜಿ, ನಮಸ್ತೆ. ಓಕೆ. ನಯನ ಸರ್, ನಮಸ್ತೆ. ಐ ನೆವರ್ ಡಿಡ್ ನವರಾತ್ರಿ. ಐ ವಾಂಟ್ ಟು ಡೂ ದಿಸ್ ಟೈಮ್ ಆಸ್ ಯು ಸಜೆಸ್ಟ್ ಗೈಡ್ ಟುಡೇ ಇನ್ ಲೈವ್, ಹೌ ಟು ಡೂ ಆ್ಯಂಡ್ ವಾಟ್ ಟು ಡೂ ಆ್ಯಂಡ್ ಆಲ್. ಐ ವಿಲ್ ಫಾಲೋ ದಟ್. ಎಲ್ಲ ಹೇಳಿದ್ದಾನಲ್ಲ ಮೇಡಮ್, ಅದನ್ನು ಮಾಡಿ. ಮತ್ತು ಶ್ರೀವಿದ್ಯೆಗೆ ನೀವು ಬಂದಿದ್ದೀರಲ್ವ, ಶ್ರೀವಿದ್ಯೆಯಲ್ಲೆಲ್ಲ ಹೇಳಿದ್ದಾನೆ ನಿಮಗೆ, ಅದೇ ರೀತಿ ಮಾಡಿ. ಅದೇ ಮೈನ್ ಅಂತ ಹೇಳಿದ್ರೆ ನಿಮ್ಗೆ ಯಾವ ಟೈಮ್ ಕಂಫರ್ಟ್ ಅಂತ ಅನಿಸ್ತದೆ ಆ ಟೈಮಲ್ಲೇ ಮಾಡಿ, ಯಾರು ಡಿಸ್ಟರ್ಬ್ ಮಾಡಬಾರ್ದು. ಅನುಷ್ಠಾನವನ್ನು ಕರೆಕ್ಟಾಗಿ 9 ದಿನ ಮಾಡಿ. ತಿಲಕ್ ಅಮೀನ್, ಗಾಟ್ ಲಾಟ್ ಲರ್ನಿಂಗ್ ಫ್ರಮ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತಾ? ಓ, ಸ್ಕಿಪ್ ಆಯ್ತು. ಎಲ್ಲಿ ಉಂಟು ನೋಡಿ, ಯಾವುದೋ ಕ್ವಶನ್ ಇದೆ ಅಂತ. ಸ್ಕಿಪ್ ಆಯ್ತು ಇದು. ಉಪವಾಸ ಹೇಗೆ ಮಾಡ್ಬೇಕು ಹೇಳಿದ್ದೇನೆ. ಯಾವ್ದು ಕ್ವಶನ್ ಇದ್ರೆ ಹೇಳಿ. ಉಪವಾಸ ಕ್ರಮದ ಬಗ್ಗೆ ತಿಳಿಸಿ ಹೇಳಿದೆ. ಗರುಡ ಪುರಾಣದ ಬಗ್ಗೆ ವಿಡಿಯೋ ಮಾಡಲಿಲ್ಲ ಫ್ರಮ್ ಕುಂದಾಪುರ. ಯಾರಿಗೆ ಅದು ಗರುಡ ಪುರಾಣದ ಹಾಸ್ಪಿಟಾಲಿಟಿ ಏನು ಅರ್ಥ ಆಗ್ಲಿಲ್ಲ. ಉಪಚಾರ, ಓಕೆ. ಕ್ಯಾನ್ ವುಮನ್ ಚಾಂಟ್ ಬೀಜಾಕ್ಷರ ಮಂತ್ರ? ನೋಡಿ, ಈ ಪ್ರಶ್ನೆನ ನನ್ನ ಹತ್ರ ಕೇಳಬೇಡಿ ಯಾವತ್ತು ಕೂಡ. ವುಮನ್ ಮಾಡ್ಬೋದಾ, ಮ್ಯಾನ್ ಮಾಡ್ಬೋದಾ? ಇಲ್ಲ, ಆತ್ಮಗಳು ಮಾತ್ರ ಇರುವುದು. ಅರ್ಥ ಆಯ್ತಲ್ಲ? ನಿಮ್ಮ ದೇಹದಲ್ಲಿ ನೀವೇ ಸ್ತ್ರೀಯರೇ ನಿಮ್ಗೆ ನೀವೇ ಇದು ಮಾಡ್ಕೊಳ್ತೀವಿ. ಯಾರ ಒಂದು ಕಾಲದಲ್ಲಿ ಏನೋ ಹೇಳಿದಾನೆ ಅಂತೇಳಿ ಯಾವ ವೇದಗಳಲ್ಲಿ ಆಗ್ಲಿ ಎಲ್ಲಿ ಕೂಡ ಸ್ತ್ರೀಯರಿಗೆ ಬೇರೆ ಪುರುಷರಿಗೆ ಬೇರೆ ಅಂತ ಇಲ್ಲ. ಅರ್ಥ ಆಯ್ತಲ್ಲ? ಅನುಷ್ಠಾನ ಮಾಡಿ, ಎಲ್ಲರೂ ಮಾಡ್ಬೋದು. ಓಂಕಾರ ಕೂಡ ಜಪಿಸ್ಬೋದು, ಎಲ್ಲ ಮಾಡ್ಬೋದು. ಅರ್ಥ ಆಯ್ತಲ್ಲ? ಅದು ಯಾಕೆ ಮಾಡಿದ್ದಾರೆ ಅಂತ ನಾನು ಇದಕ್ಕೆ ಮೊದಲು ಕೂಡ ಹೇಳಿದ್ದೇನೆ, ಕ್ಲಾಸಲ್ಲಿ ಕೂಡ ಹೇಳಿದ್ದೇನೆ. ಯಾಕೆ ಸ್ತ್ರೀಯರಿಗೆ ಬೇರೆ ಮಾಡಿದ್ದಾರೆ, ಇದು ಮಾಡಿದ್ದಾರೆ. ಅದು ಒಂದು ಕಾಲಘಟ್ಟದಲ್ಲೆಲ್ಲ ಬಂದದ್ದು. ನೀವು ಅದನ್ನು ಇಟ್ಕೊಳ್ಬೇಡಿ. ಎಲ್ಲ ಸ್ತ್ರೀಯರಿಗೆ ಬೇರೆ ಪುರುಷರಿಗೆ, ಎಲ್ಲರಿಗೆ ಆತ್ಮ ಇದೆ ಅಲ್ವಾ? ಎಲ್ಲರೂ ಮಾಡ್ಬೇಕು. ಬೀಜಾಕ್ಷರವನ್ನು ಕೂಡ ಮಾಡ್ಬೋದು, ತಿಳಿದು ಮಾಡಿ ಅಷ್ಟೇ. ಲೈವ್ ಸ್ಟಾಪ್ ಆಗಿ ಬರ್ತಿದೆ. ಓಕೆ, ಇವಾಗ ಕ್ಲಿಯರ್ ಬರ್ತಿದೆ. ಓಕೆ. ಉಪವಾಸ ಏನು ಹೆಂಗಸರು ಹೇಗೆ ಉಪವಾಸ ಮಾಡಬೇಕು? ಹೆಂಗಸರು ಬೇರೆ ಗಂಡಸರು ಬೇರೆ ಅಂತ ಕೇಳಬೇಡಿ, ಎಲ್ಲರಿಗೂ ಒಂದೇ. ಏನು ಜೋರು ಹೇಳಿ, ಜೋರು ಹೇಳಿ. ಬಾಲ್ ಮನೆಗೆ ಬರ್ತದೆ? ನನ್ನನ್ನು ಕರೆಯಿರಿ. ಬಾವಲಿ ಬಾವಲಿ ಆಗಿಲ್ಲ. ಬಾವಲಿ ಅದು ಅದರೊಟ್ಟಿಗೆ ಬಂದಿರ್ಬೇಕು. ಚೇಂಜ್ ಮಾಡಿ ಅದನ್ನು. ಅದೆಲ್ಲ ಇಟ್ಕೊಳ್ಬೇಡಿ ತಲೆಯಲ್ಲಿ. ಅದೇ ನಾನು ಹೇಳಿದಲ್ಲ, ನಾನು ಮೇಲೆ ಹಾರಿ ಅಂತ ಹೇಳ್ತಿದ್ದೆ, ನೀವು ಕೆಳಗೆ ತಿರುಗಾಡ್ತಿದ್ದೀರಿ. ಬೇರೆ ಯಾವ್ದಾದ್ರು ಇದೆ? ತಾಯಿಯ ಮಂತ್ರ ಜಪ ಮಾಡ್ಬೇಕಲ್ವೋ? ಓಕೆ. ಏನು ಜಪಮಾಲೆ ಇದ್ರೆ ಒಳ್ಳೇದು. ನಾನು ಹೇಳಿದ್ದೇನೆ, ಜಪಮಾಲೆ ಇಲ್ಲದಿದ್ರೆ ಒಂದು ಟೈಮಿಂಗ್ ಇಟ್ಕೊಳ್ಳಿ. ಅರ್ಧ ಗಂಟೆಯ, 1 ಗಂಟೆಯ, 2 ಗಂಟೆಯ, 3 ಗಂಟೆ, ನಿಮ್ಗೆ ಎಷ್ಟು ಟೈಮ್ ಆಗ್ತದೆ ಅಷ್ಟು ಚಿಕ್ಕದಾಗಿ ಅಲ್ಟಮ್ ಇಟ್ಕೊಳ್ಳಿ. ಒಮ್ಮೆಲೆ ಅಲ್ಟಮ್ ಇಡುವುದಲ್ಲ, ಚಿಕ್ಕದಾಗಿ ಅಲ್ಟಮ್ ಇಟ್ಕೊಳ್ಳಿ. ಆ ಟೈಮಿಗೆ ಜಪ ಮಾಡಿ, ಖಾಲಿ ಕೂತು ಓಂ ಅಂಗ್ರಿಗ್ಲಿಂ ಜಾಮ್ನ ಜೋಮ್ ಅಂಗ್ರಿಗ್ಲಿಂ ಜಾಮ್ನ ಜೋಮ್ ಅಂಗ್ರಿಗ್ಲಿಂ ಜಾಮ್ನ ಜೋಮ್ ಅಂಗ್ರಿ ಫಾಸ್ಟ್ ಮಾಡ್ಬೇಕು ಆರಾಮದೆಲ್ಲ. ಓಂ ಭೋರ್ ಭುವ ಸ್ವಹ ತತ್ಸವಿತುರ್ವರೆಣ್ಯಂ, ಈ ರೀತಿ ಉದ್ದಕ್ಕೆ ಎಳೆಯುವುದಲ್ಲ. ಅರ್ಥ ಆಯ್ತಲ್ಲ? ಅಥವಾ ಓಂ ನಮ ಶಿವ, ಇದು ಪಿಕ್ಚರ್ ಅಲ್ಲಿ ಮಾತ್ರ ರಾಕ್ಷಸರು ಮಾಡುದು. ಹಾಗೆಲ್ಲ ಫಾಸ್ಟ್ 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 ಮಾಡ್ಬೇಕು. ಈ ಓಂ ನಮ ಶಿವ ಮಾಡೋದಾದ್ರೆ ಓಂ ಈ ರೀತಿ ನಮ್ಗೆ ಕೇಳ್ಬೇಕು ಕಿವಿಗೆ. ಅರ್ಥ ಆಯ್ತಲ್ಲ? ಮತ್ತೆ ನವರ್ಣವನ್ನು ಕೂಡ ಹಾಗೆ ಓಂ ಈ ರೀತಿ ಪಾಸ್ ಮಾಡಿದ್ರೆ ಮಾತ್ರ ನಿಮ್ಗೆ 10,000 20,000 ಮಾಡ್ಲಿಕ್ಕೆ ಆಗುದು. ಇಲ್ಲದಿದ್ರೆ ಒಂದು 100 ಮಾಡುವಾಗಲೇ ಸಂಜೆ ಆಗ್ತದೆ. ಪಾಸ್ ಮಾಡ್ಬೇಕು. ಥ್ಯಾಂಕ್ ಯು, ನೀವು ನನ್ನ ಜೀವನದಲ್ಲಿ ಸಿಕ್ಕಿದ್ದಕ್ಕೆ ಆಶಾಪಿ. ಥ್ಯಾಂಕ್ ಯು. ವಾಟ್ ವಿಲ್ ಬಿ ದ ಡ್ಯೂರೇಷನ್ ಆಫ್ ಜಪ ಇನ್ ದ ನೈಟ್? ಡ್ಯೂರೇಷನ್ ಅದೇ ಅಲ್ಲ, ನಿಮ್ಗೆ ಎಷ್ಟಾಗ್ತದೆ ಅಷ್ಟು. ಇಡೀ ರಾತ್ರಿ ಮಾಡೋದಾದ್ರೆ ಇಡೀ ರಾತ್ರಿ ಮಾಡಿ, ನಿಮ್ಮ ಕೆಪಾಸಿಟಿ ಅದು. ಡ್ಯೂರೇಷನ್ ಎಲ್ಲ ಇಲ್ಲ ಅದಕ್ಕೆ. ಸರ್, ಸಾಧನೆ ಹೇಗೆ ಮಾಡ್ಬೇಕು ಹೇಳಿದ್ದೇನಲ್ವಾ ಶ್ವೇತಾ ಮೇಡಮ್?
ಹೇಳಿದ್ದಾನೆ ಯಾರಿದು? ಓಕೆ. ಮೀಟ್ ಇಂಡಿಯಾ ನವರಾತ್ರಿ ಯಾವ ಮಂತ್ರ ಜಪಿಸಬೇಕು? ಯಾವ ಮಂತ್ರ ಅಂತ ಹೇಳಿದ್ರೆ ಅದೇ ನಿಮಗೆ ಉಪದೇಶ ಯಾವ್ದು ಮಂತ್ರ ಆಗಿದೆ ಅದನ್ನು. ಓಂ ಸರ್ ನಮಸ್ಕಾರ. ದೇವರಿಗೆ ಕೋಳಿ ಕುರಿ ಬಲಿ ಯಾಕೆ ಕೊಡುವುದು? ಇದು ಯಾವಾಗಿಂದ ಶುರುವಾಯಿತು? ನಮ್ಮ ಸ್ವಾರ್ಥಕ್ಕಾಗಿ ಗೊಂಜಿಯನ್ನು ಬಲಿ ಕೊಡುವುದು ನ್ಯಾಯ? ಯಾರು ಹೇಳಿದ್ದಾರೆ ನ್ಯಾಯ ಅಂತ? ಯಾರೋ ಉಚ್ಚರ ಮಾಡಿದ್ದು. ಒಂದು ಕಾಲದಲ್ಲಿ ಬಂತು ತಾಮಸಾಚರಣೆ ಎಲ್ಲ, ಅದನ್ನು ಮಾಡ್ಲಿಕ್ಕೆಲ್ಲ ಹೋಗ್ಬೇಡಿ, ಅರ್ಥ ಆಯ್ತಲ್ಲ? ವರಜಾಕ್ಷಿ ರಮೇಶ್, ಗುರುಗಳೇ ಹೇಗೆ ನವರಾತ್ರಿ ಆಚರಣೆ ಮಾಡೋದು ಹೇಳಿ? ಹೇಳಿದ್ದೇನಲ್ಲ ಮೇಡಮ್, ಅದನ್ನೇ ಪುನಃ ಕೇಳ್ತಿರ್ತೀರಿ. ಪ್ರಭಾಮಣಿ ಸರ್ ಪ್ಲೀಸ್ ಎಕ್ಸ್ಪ್ಲೇನ್ ಹೌ ಟು ಡೂ ನವರಾತ್ರಿ ಸಾಧನ. ಹೇಳಿದೆ, ಇದು ತುಂಬ ಮೊದಲಿದ್ದ ಅಂತಲ್ವಾ? ನಮಸ್ತೆ ಗುರುಗಳೇ, ನವರಾತ್ರಿಯಲ್ಲಿ ಈವ್ನಿಂಗ್ ಹೇಗೆ ಅನುಷ್ಠಾನ ಮಾಡಿ ಜಪ ಮಾಡಬೇಕು ತಿಳಿಸಿ ಗುರುಗಳೇ ಪ್ಲೀಸ್. ಲಲಿತಾ ಜಾಯ್ಸ್. ಅದೇ ಹೇಳಿದಲ್ಲ, ನೀವು ಬೆಳಿಗ್ಗೆ ಮಾಡಿ ಸಾಧ್ಯ ಆದರೆ, ಬೆಳಿಗ್ಗೆ ಕಷ್ಟ ಆದರೆ ರಾತ್ರಿ ಮಾಡಿ ಅಂತ ಹೇಳಿದ್ದು ನಾನು. ಎರಡೆರಡು ಟೈಮ್ ಮಾಡೋದು ನಿಮಗೆ ಇಲ್ಲ, 2 ಟೈಮ್ ಮಾಡ್ಲಿಕ್ಕಿದೆ 2 ಟೈಮ್ ಮಾಡಿ, ಎಷ್ಟು ಬೇಕಾದ್ರೂ ಮಾಡ್ಬೋದು. ಅದು ಎಷ್ಟು ಮಾಡ್ತೀರಾ ಅಷ್ಟು ನಿಮಗೆ ರಿಸಲ್ಟ್ ಬರ್ತದೆ. ಬಟ್ ನಿಮ್ಮ ಟೈಮನ್ನು ನೋಡ್ಬೇಕಲ್ಲ, ಕನ್ವೀನಿಯನ್ಸ್ ಅನ್ನ, ಆ ರೀತಿ ಮಾಡ್ಕೊಳ್ಳಿ. ಸಂಜೆಗೆ ಬೇರೆ ರಾತ್ರಿಗೆ ಬೇರೆ ಅಂತ ಅದು ನೈವೇದ್ಯ ಮಾಡುವಾಗ ಆದ್ರೆ ಬರ್ತದೆ. ರಾತ್ರಿಗೆ ಬೇರೆ ರೀತಿ ಹೇಳ್ಬೇಕು ಮಂತ್ರವನ್ನ, ಬೆಳಿಗ್ಗೆ ಬೇರೆ ರೀತಿ ಹೇಳ್ಬೇಕು, ಬೇರೆದೇ ಎಲ್ಲ ಸೇಮ್, ಅರ್ಥ ಆಯ್ತಲ್ಲ? ಒಂದೇ ಸಲ ಮಾಡುದಾದ್ರೆ ಯಾವುದನ್ನು ಕೂಡ ಅದಕ್ಕೆ ಪಾಠೇ ವಿನಿಯೋಗ ಅಂತ ಹೇಳುದು. ಒಂದಕ್ಕಿಂತ ಜಾಸ್ತಿ ಸಲ ಮಾಡ್ತೀರಾ ಅದೇ ಜಪೇ ವಿನಿಯೋಗ, ಇಷ್ಟೇ. ಸಭಾಮಣಿ ಸರ್ ಪ್ಲೀಸ್ ಎಕ್ಸ್ಪ್ಲೇನ್ ಹೌ ಟು ಡೂ ನವರಾತ್ರಿ ಸಾಧನ. ಎಲ್ಲ ಹೇಳಿದೆ, ಅದನ್ನೇ ಕೇಳ್ತಿದ್ದಾರೆ. ನವರಾತ್ರಿ ಯಾವ ರೀತಿ? ಓಕೆ. ಲಲಿತಾ ಜೋಸ್, ಓಕೆ. ಯಾವ್ದಿದು? ಬೇರೆ ಯಾವ್ದಾದ್ರು ಇದೆ ಕ್ವಶನ್? ಸ್ಕಿಪ್ ಆಗ್ತಾ ಉಂಟು, ತುಂಬಾ ಮೆಸೇಜ್ ಇದೆ ಅಂತ. ಸರ್ ನವರಾತ್ರಿ, ಅಯ್ಯೋ ರಾಮ, ಅರ್ಚನೆ ಮಾಡೋದು, ಅರ್ಚನೆ ಮಾಡ್ಬೋದು, ಅಷ್ಟೋತ್ತರದಿಂದ ಮಾಡ್ಬೋದು, ಸಹಸ್ರನಾಮದಿಂದ ಮಾಡ್ಬೋದು, ಯಾವ ರೀತಿ ಕೂಡ ಮಾಡ್ಬೋದು ಅರ್ಚನೆಯನ್ನ. ಪ್ರಭಾಮಣಿ ಸರ್ ಪ್ಲೀಸ್ ಎಕ್ಸ್ಪ್ಲೇನ್. ಅದೇ ನಾನು ಹೇಳಿದ್ದು, ಪೂಜೆಗೆ ಅರ್ಚನೆಗೆಲ್ಲ ಜಾಸ್ತಿ ಟೈಮ್ ತಕೊಳ್ಬೇಡಿ, ಸಾಧನೆ ಮಾಡಿ, ಜಪಕ್ಕೆ ಪಾರಾಯಣಕ್ಕೆ ಟೈಮ್ ಕೊಡಿ, ಅರ್ಥ ಆಯ್ತಾ? ಪ್ರಭಾಮಣಿ ಸರ್ ಪ್ಲೀಸ್ ಎಕ್ಸ್ಪ್ಲೇನ್ ಹೌ ಟು ಡೂ ನವರಾತ್ರಿ ಸಾಧನ ಆಯ್ತು. ಅಮೃತಾಚಾರ್ಯ ರಾತ್ರಿ ಯಾವ ರೀತಿ? ಓಕೆ. ಲಲಿತಾ ಜೋಶಿ ಆಯ್ತು. ಮತ್ತೆ ಯಾರು ನೆಕ್ಸ್ಟ್? ಪರಶುರಾಮ ಸರ್ ಈ 9 ದಿನ ಹೇಗೆ ಧ್ಯಾನ ಮತ್ತು ಸಾಧನೆ ಮಾಡಬೇಕು? ಅದೇ ಹೇಳಿದಲ್ಲ, ಸಾಧನೆ ಮಾಡಬೇಕು, ಧ್ಯಾನ ಮಾಡಿ ನಿಮ್ಗೆ ಗೊತ್ತಿದ್ದ ಧ್ಯಾನವನ್ನ. ಇಲ್ಲದಿದ್ರೆ ನಾನು ಶ್ರೀವಿದ್ಯೆಯಲ್ಲಿ ಹೇಳಿಕೊಟ್ಟಿದ್ದೆ ಧ್ಯಾನವನ್ನ, ಕುಂಡಲಿನಿ ಧ್ಯಾನವನ್ನ, ಅದನ್ನು ಮಾಡಿ. ಹೇಗೆ ಬೇಕಾದ್ರೂ ಮಾಡಿ, ಯಾವ ಸಾಧನೆಯನ್ನು ಬೇಕಾದ್ರೂ ತಕೊಂಡು ಮಾಡಿ, ನಿಮ್ಗೆ ಕನ್ವೀನಿಯಂಟ್ ಆಗೋ ರೀತಿ. ಇಲ್ಲದ್ರೆ ಬೆಸ್ಟ್ ಅಂತ ಹೇಳಿದ್ರೆ ನವರನ್ನ ಜಪ ಮಾಡೋದು ಅಷ್ಟೇ. ಯಾಕೆಂತ ಹೇಳಿದ್ರೆ ನೀವು ಈಗ ಇದರಲ್ಲಿ ಬೇರೆ ಟೈಮಲ್ಲಿ ಮಾಡೋದಕ್ಕೂ ಈ ಟೈಮಲ್ಲಿ ಮಾಡೋದಕ್ಕೂ 10 ಪಟ್ಟು ಜಾಸ್ತಿ ಆಗ್ತದೆ ಫಲ. ಸರ್ ಸುಭಾಷ್ ಸರ್, ಮದುವೆ ಆಗಿರುವವರು ರಾತ್ರಿ ಉಪವಾಸ ಇರಬಾರ್ದು ಅಂತ ಹೇಳ್ತಾರೆ, ಅದೆಲ್ಲ 1000 ಹೇಳ್ತಾರೆ ಸರ್, ಅದನ್ನೆಲ್ಲ ತಕೊಂಡ್ರೆ ಆಗುದಿಲ್ಲ. ನಾನು ಹೇಳುದಾಗೆ ಮಾಡ್ಲಿಕ್ಕಿದ್ರೆ ಮಾಡಿ, ಇಲ್ಲದಿದ್ರೆ ಮಾಡಬೇಡಿ, ಅರ್ಥ ಆಯ್ತಾ? ಮದುವೆ ಆದವರು ರಾತ್ರಿ ಉಪವಾಸ ಮಾಡಬಾರ್ದು ಅಂತ ಏನೆಲ್ಲ ಅದು 1000 ಬಂದಿರ್ತದೆ ಅಂತದೆಲ್ಲ. BT ಭಾರತಿ, ಗುರುಜಿ ನಮಸ್ತೆ. ನೀವು ಹೇಳುವ ಮಾತಲ್ಲಿ ಎಲ್ಲಿ ಹೋಯ್ತು? ನೀವು ಹೇಳುವ ಮಾತಲ್ಲಿ ಅದ್ಭುತವಾದ ವಿಚಾರವಿರುತ್ತದೆ ಗುರುಜಿ. ನವರಾತ್ರಿ ಸಾಧನೆ ಬಗ್ಗೆ ತಿಳಿಸಿಕೊಡಿ ಗುರುಜಿ. ಉಪವಾಸ ಹೇಗೆ ಮಾಡಿ ಜಪ ಮಾಡಬೇಕು ಗುರುಜಿ, ದಯವಿಟ್ಟು ತಿಳಿಸಿಕೊಡಿ. ಅದೆಲ್ಲ ಮೇಡಮ್ ನಾನು ಶ್ರೀವಿದ್ಯೆಯಲ್ಲಿ ಹೇಳಿದ್ದೆ ನಿಮಗೆ ಸಾಧನೆ ಏನೆಲ್ಲ ಮಾಡ್ಬೇಕಂತ, ಅದನ್ನು ನವರಾತ್ರಿಯಲ್ಲಿ ಮಾಡಿ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡಿ. ಉಪವಾಸ ಹೇಗೆ ಮಾಡ್ಬೇಕಂತ ಹೇಳಿದ್ದೆ, ಯಾವ ರೀತಿ ಎಲ್ಲ ಮಾಡ್ತಾರೆ ಉಪವಾಸ, ಆ ರೀತಿ ಮಾಡಿ. ಎಷ್ಟು ನಿಮ್ಗೆ ನಿಮ್ಮ ಕೆಪಾಸಿಟಿಗೆ ಅಷ್ಟು ಮಾಡಿ, ಒಮ್ಮೆಲೆ ಎಲ್ಲ ಮಾಡ್ಲಿಕ್ಕೆ ಹೋಗಿ ಮತ್ತೆ ಏನು ಇಲ್ಲ ಅಂತ ಆಗ್ಬಾರ್ದು, ಅರ್ಥ ಆಯ್ತಾ? ಮೈನಾ ಕನೆಕ್ಷನ್ ಅನ್ನು ಇಟ್ಕೊಳ್ಳಿ, ಕನೆಕ್ಷನ್ ಮೈನ್, ನೀವು ಏನ್ ಮಾಡೋದಕ್ಕಿಂತ ಕೂಡ. ನಮಸ್ತೆ ಗುರು, ನವರಾತ್ರಿ ಆಚರಣೆ ವಿಧಿವಿಧಾನ ಆಯ್ತು. ಓಂ ಶ್ರೀ. ಓಕೆ. ಯುನಿಕ್ ಬ್ರೋ ಸರ್ ಗಿವ್ ಅಸ್ ಪವರ್ಫುಲ್ ಬೀಜ ಮಂತ್ರ ವಿಚ್ ರೆಪ್ರೆಸೆಂಟ್ 9 ದೇವೀಸ್. 9 ದೇವೀಸ್ ಅಲ್ಲ, ಪವರ್ಫುಲ್ ಬೀಜ ಮಂತ್ರ ನವರ್ಣವನ್ನು ಹೇಳಿದ್ದೇನೆ. ನವರ್ಣವೇ ಪವರ್ಫುಲ್, ಅದಕ್ಕಿಂತ ಪವರ್ಫುಲ್ ಇಲ್ಲ. ಜಗನ್ಮಾತೆ ಹುಟ್ಟುವಾಗಲೇ ಹುಟ್ಟಿದ್ದು, ಅದಕ್ಕೆ ಯಾವುದು ಕೂಡ ಬೇರೆ ಅದನ್ನು ಋಷಿಗಳು ಕಂಡುಕೊಂಡದ್ದಲ್ಲ. ಸೃಷ್ಟಿ ಸ್ಥಿತಿ ಲಯ, ಅಕಾರ ಉಕಾರ ಮಾಕಾರ, ಭೂತ ಭವಿಷ್ಯ ವರ್ತಮಾನ ಕಾಲ, ಜಾಗ್ರತ ಸ್ವಪ್ನ ಸುಷುಪ್ತಿ, ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ, ಭೂಲೋಕ ಭೋರ್ಲೋಕ ಸುವರ್ಲೋಕ,
ಬ್ರಹ್ಮ ವಿಷ್ಣು ಮಹೇಶ್ವರ, ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ, ಈ ರೀತಿ ಏನೆಲ್ಲ ಮೂರು ಇದೆ, ಆ ಮೂರನ್ನು ಕೂಡ ತ್ರಯಂತ ವೇದ್ಯ ವಿಭವಂ, ಆ ಮೂರನ್ನು ದಾಟಿದಾಗ ಸಿಗುವಂತಹ ತುರಿಯ ಸ್ಥಿತಿ ಏನಿದೆ, ಆ ಆತ್ಮಸ್ಥಿತಿ ಏನಿದೆ, ಅದಕ್ಕೆ ಚಾಮುಂಡ ಅಂತ ಹೇಳುದು. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ ಅಂತ ಹೇಳಿದ್ರೆ ಆ ಓಂ ಐಂ ಹ್ರೀಂ ಕ್ಲೀಂ ಈ ಮೂರು ಬೀಜ ಮಂತ್ರಗಳು, ಈ ಮೂರನ್ನು ದಾಟಿದಾಗ ಏನಿದೆ ಆ ಶಕ್ತಿಯನ್ನ, ಆತ್ಮಶಕ್ತಿಯನ್ನ, ನಮ್ಮ ಚಾಮುಂಡಾ ಶಕ್ತಿಯನ್ನ ನಾವು ಆವಾಹನೆ ಮಾಡುವುದು. ಅದಕ್ಕೆ ನವರತ್ನ ಮಂತ್ರ ಇರುವುದು. ಯಾರು ಕೂಡ ತಂತ್ರದಲ್ಲಿ ಮುಂದುವರಿಬೇಕಾದ್ರೆ ಮೊದಲ ಪಾಠ ಮತ್ತು ಮುಖ್ಯವಾದ ಪಾಠ ಅಂತ ಹೇಳಿದ್ರೆ ನವರತ್ನ ಜಪ. ಮತ್ತೆ ಶಿವ ಶಕ್ತಿ ಮತ್ತು ಶಿವ ಶಾಕ್ತ ಪರಂಪರೆಯಲ್ಲಿ ಬೇರೆ ಬೇರೆ ಅಲ್ಲ, ಒಂದೇ. ಸೊ ನವರತ್ನ ಮಂತ್ರ ಮತ್ತು ಪಂಚಾಕ್ಷರಿ ಮಂತ್ರ ಇದೆರಡು ಮುಖ್ಯವಾದದ್ದು ತಂತ್ರದಲ್ಲಿ. ಆದ್ರೆ ನವರತ್ನ ಮಂತ್ರವನ್ನ ಜಪ ಮಾಡಿ, ಅದೇ ಸಾಕು, ಎಲ್ಲವನ್ನು ಅದೇ ಕೊಡ್ತದೆ. 1000 ಮಾಡ್ಲಿಕ್ಕೆ ಹೋದ್ರೆ ಯಾವ್ದು ಮಾಡ್ಲಿಕ್ಕೆ ಆಗುದಿಲ್ಲ, ಕೊನೆಗೆ ಯಾವುದರಲ್ಲಿ ಒಂದನ್ನು ಇಟ್ಕೊಳ್ಳಿ. ಪವರ್ಫುಲ್ ಬೀಜ ಅಂತ ಏನಿಲ್ಲ, ಎಲ್ಲ ಪವರ್ಫುಲ್. ಋಷಿಗಳು ಮಾಡಿದ್ದು ಎಲ್ಲ ಪವರ್ಫುಲ್, ಅರ್ಥ ಆಯ್ತಲ್ಲ. ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ಪವರ್ ನಿಲ್ತದೆ. ಶ್ರೀಮತಿ ರೆಡ್ಡಿ ಸರ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವ ಏನು ಮಾಡಬೇಕು? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲರಿಗೂ ಇರ್ತದೆ. ನೀವೆಲ್ಲ ತಲೆಯಲ್ಲಿ ಮೊದಲೇ ಇಟ್ಕೊಳ್ಬೇಡಿ, ಉಪವಾಸ ಮಾಡಿ, ಯಾವ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ತಲೆಯಲ್ಲಿ ಮೊದಲೇ ಪ್ರಾಬ್ಲಮ್ ಇಟ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ ಬರ್ತದೆ ನಿಮ್ಗೆ ಆ ಕನೆಕ್ಷನ್ ಅನ್ನು ಇಟ್ಕೊಳ್ಳಿ. ನೀವು ಅಷ್ಟೆಲ್ಲ ಯಾಕೆ ಯೋಚನೆ ಮಾಡುದು? ಅದೇ ಎಲ್ಲ 1000 ವರ್ಷದ ಬದುಕುವವರೇ ಪ್ಲಾನ್ ನಿಮ್ದೆಲ್ಲ. ಏನಾಗುದಿಲ್ಲ, ಎಲ್ಲ ತಲೆಯಲ್ಲಿ ಇರುವುದು ನಮ್ದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ನೀವು ಏನಾದ್ರು ತಿಂದು ಮಾಡಿ, ಅರ್ಥ ಆಯ್ತಲ್ಲ. ಗ್ಯಾಸ್ಟ್ರಿಕ್ ಎಲ್ಲರಿಗೂ ಇರ್ತದೆ, ಏನಾಗುದಿಲ್ಲ. ಗ್ಯಾಸ್ಟ್ರಿಕ್ ನಂಗೆ ಕೂಡ ಒಮ್ಮೊಮ್ಮೆ ಉರಿತದೆ, ಏನಾಗುದಿಲ್ಲ. ನಾನೀಗ ಉಪವಾಸ ಮಾಡುದಿಲ್ವಾ? ಎಲ್ಲ ತಲೆಯಲ್ಲಿ ಇಟ್ಕೊಂಡಿದ್ದೀರಿ. ಅಷ್ಟಿದ್ರೆ ಏನೋ ತಿನ್ನಿ, ಅದಲ್ಲ ಹೇಳಿದೆ ಆಗ. ಪುನಃ ಅದನ್ನು ಸುಮ್ಮನೆ, ಇದೆಲ್ಲ ಸುಮ್ಮನೆ ಕ್ವಶನ್ ಅಂತ ಹೇಳುದು. ಇದಕ್ಕೆ ಮಾಡಬೇಡಿ ಹಾಗಾದ್ರೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವವರು ಯಾಕೆ ಮಾಡುದು? ಅದನ್ನು ತಡ್ಕೊಳ್ಲಿಕ್ಕೆ ಆಗದಿದ್ರೆ. ಯಾವ್ದು ಇದೆ ಕ್ವಶನ್? ಮದುವೆ ಓಕೆ ಇದೆ ಸರ್. ವಿದ್ಯಾ ಶ್ಲೋಕ ಅಲ್ಲಿ ನಂಬರ್ 142 145 ಓಂ ವಿಪ್ನೇಶ್ ಸರ್. ಶ್ರೀ ವಿದ್ಯಾ ಶ್ಲೋಕದಲ್ಲಿ ನಂಬರ್ 143 to 145 ಓಂ ಭವದ ವಸುಧಾ ವೃಷ್ಟಿ ಇರೋ 3 ಶ್ಲೋಕನ ಅನುಷ್ಠಾನದಲ್ಲಿ ಮಾಡ್ಬೋದು. ಅದು ಎಲ್ಲದಕ್ಕೆ ಅದರ ಲಲಿತ ಸಹಸ್ರನಾಮದ ಸಾರ ಅಂತ ಹೇಳಿದ್ರೆ ಎಲ್ಲದಕ್ಕೂ ಯೂಸ್ ಆಗುವಂಥದ್ದು ಅದೇ. ಅದನ್ನ ನಾನು ಹೇಳಿದೆ ನಿಮ್ಗೆ, ಅದನ್ನು ಮಾಡಿ ಅಂತ. ಭವದ ವಸುಧಾ ವೃಷ್ಟಿ ಪಾಪಾರಣ್ಯದ ವಾನಲ ದೌರ್ಭಾಗ್ಯ ತೂಲ ಧ್ವಾಂತರ ವಿಪ್ರಭ ಭಾಗ್ಯಾಬ್ಧಿ ಚಂದ್ರಿಕಾ ಭಕ್ತ ಚಿತ್ತ ಕೇಕಿಗನಾಗನ ರೋಗ ಪರ್ವತ ದಂಬೋಲಿ ಮೃತ್ಯುಧಾರ ಗುಟಾರಿಕಾ ಮಹೇಶ್ವರಿ ಮಹಾಕಾಲಿ ಮಹಾಗ್ರಾಸ ಮಹಾಸನ ಅಪರ್ಣಾ ಚಂಡಿಕಾ ಚಂಡ ಮುಂಡಾಸುರ ನಿಶೋಧಿನಿ ಅಂತ. ಭವದ ವಸುಧಾ ವೃಷ್ಟಿ, ಭವ ಅಂತ ಹೇಳಿದ್ರೆ ಸಂಸಾರವನ್ನು ಭೂಮಿಗೆ ಮಳೆಯಾಗಿ ನೀನು ಬರ್ತಿ ಅಂತ ಹೇಳಿದ್ರೆ ಸಂಸಾರದ ನಮ್ಮ ಭೂಮಿಯನ್ನ ಚಿಗುರೊಡೆಯಾಗಿ ಮಾಡ್ತಿ. ಭವದ ವಸುಧಾ ವೃಷ್ಟಿ ಪಾಪ ಅರಣ್ಯದ ವಾನಲ, ಪಾಪವೆಂಬ ಅರಣ್ಯಕ್ಕೆ ಕಾಡ್ಗಿಚ್ಚಿನಂತೆ ಸುಟ್ಟಾಗ್ತಿ ಅದನ್ನೆಲ್ಲ. ಅದಕ್ಕೆ ಹೇಳುದು ತಾಯಿ ಅನುಷ್ಠಾನ ಮಾಡಿ ಎಲ್ಲ ಜೀವನ ಬದಲಾಗ್ತದೆ ಅಂತ ಹೇಳಿದ ಅದನ್ನೇ. ಭಾಗ್ಯಾಬ್ಧಿ ಪಾಪಾರಣ್ಯದ ವಾನಲ ಭಾಗ್ಯಾಬ್ಧಿ ಚಂದ್ರಿಕಾ, ಭಾಗ್ಯವೆನ್ನುವ ಸಮುದ್ರಕ್ಕೆ ಚಂದ್ರಿಕೆ, ಚಂದ ಬಂದಾಗ ಸಮುದ್ರ ಉಕ್ಕಿ ಹರಿತದೆ, ಹೌದಲ್ವಾ? ಭಾಗ್ಯಾಬ್ಧಿ ಚಂದ್ರಿಕಾ ಭಕ್ತ ಚಿತ್ತ ಕೇಕಿಗನಾಗನ, ಭಕ್ತನ ಚಿತ್ತ ಮನಸ್ಸು ಎನ್ನುವ ನವಿಲಿಗೆ ನೀನು ಮೋಡವನ್ನು ನೋಡಿದಾಗ ನವಿಲು ನಲಿತದೆ, ಹೌದಲ್ವಾ? ಭಕ್ತ ಚಿತ್ತ ಕೇಕಿಗನಾಗನ ರೋಗ ಪರ್ವತ ದಂಬೋಲಿ, ರೋಗವೆನ್ನುವ ಪರ್ವತಕ್ಕೆ ನೀನು ಸಿಡಿಲಿನಾಗಿ ಬಂದು ಅದನ್ನೆಲ್ಲ ಉಡಿ ಮಾಡಿ ಹಾಕ್ತಿ. ರೋಗ ಪರ್ವತ ದಂಬೋಲಿ ಮೃತ್ಯುಧಾರ ಕುಟಾರಿಕ, ಮೃತ್ಯು ಎಂಬ ಮರಕ್ಕೆ ನೀನು ಕೊಡಲೆ ರೀತಿ ಅದನ್ನು ಕಡಿದಾಕ್ತಿ ಅಂತ ಹೇಳಿದ್ರೆ ಸಾಯುದಿಲ್ಲ ಅಂತಲ್ಲ, ಆ ದುರ್ಮರಣ ಬರುದಿಲ್ಲ ಅಂತ. ಅರ್ಥ ಆಯ್ತಾ? ರೋಗ ಪರ್ವತ ದಂಬೋಲಿ ಮೃತ್ಯುಧಾರ ಕುಟಾರಿಕ ಮಹೇಶ್ವರಿ, ಮಹಾ ಈಶ್ವರಿ ತಾಯಿ ಆಕೆ. ಮಹೇಶ್ವರಿ ಮಹಾಕಾಲಿ ಮಹಾಗ್ರಾಸ, ಆಕೆ ಎಲ್ಲವನ್ನು ತಿಂದಾಕುವವಳು ಆಕೆ. ಎಲ್ಲ ನಿಮ್ಮ ಪಾಪಕರ್ಮಗಳನ್ನ, ನಿಮ್ಮ ಎಲ್ಲ ಸಮಸ್ಯೆಗಳನ್ನ, ನಿಮ್ಗೆ ಬರುವಂತ ಎಲ್ಲ ನೆಗೆಟಿವಿಟಿಯನ್ನ ಎಲ್ಲವನ್ನು ತಿಂದಾಕುವವಳು ಆಕೆ. ಮಹಾಶನ, ಆಕೆ ಹಸಿವು ನೀಗುವಂಥದ್ದಲ್ಲ, ಆಕೆ ದೊಡ್ಡ ಹಸಿವಿನವಳು. ಮಹಾಕಾಲಿ ಮಹಾಗ್ರಾಸ ಮಹಾಸನ ಅಪರ್ಣಾ ಚಂಡಿಕಾ. ಅಪರ್ಣಾ ಅಂತ ಹೇಳಿದ್ರೆ ತಾಯಿ ಶಿವನಿಗೋಸ್ಕರ ತಪಸ್ ಮಾಡಿದಾಗ ಒಮ್ಮೆ ಅವರಿಗೆ ಗ್ಯಾಸ್ಟ್ರಿಕ್ ಇರ್ಲಿಲ್ಲ, ಊಟ ಮಾಡ್ತಿದ್ರಂತೆ, ನಂತರ ಊಟವನ್ನು ಬಿಟ್ರಂತೆ, ಲಾಸ್ಟಿಗೆ ಹಣ್ಣು ತಿಂದ್ರಂತೆ, ಆ ಹಣ್ಣನ್ನ ಬಿಟ್ರಂತೆ, ಹಣ್ಣನ್ನು ಬಿಟ್ಟ ನಂತರ ಲಾಸ್ಟಿಗೆ ನೀರನ್ನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ಹಾಲನ್ನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ಹಾಲನ್ನು ಬಿಟ್ರಂತೆ, ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀರನ್ನು ಬಿಟ್ರಂತೆ, ಗಾಳಿಯಲ್ಲಿ ಬದುಕಲಿಕ್ಕೆ ನೀರನ್ನು ಬಿಟ್ರಂತೆ, ನಂತರ ಒಣಗಿದ ಎಲೆಯನ್ನು ತಿಂತಿದ್ರಂತೆ, ಆ ಎಲೆಯನ್ನು ಕೂಡ ಬಿಟ್ರಂತೆ. ಅದಕ್ಕೆ ಪರ್ಣ ಅಂತ ಹೇಳಿದ್ರೆ ಎಲೆ, ಅಪರ್ಣ ಅಂತ ಹೇಳಿದ್ರೆ ಎಲೆಯನ್ನು ಕೂಡ ಬಿಟ್ಟವಳು ಅಂತ ಹೇಳಿದ್ರೆ ಆಕೆ ಮಹಾಶನ, ಆಕೆ ಮಹಾ ಹಸುವಿನವಳು ಕೂಡ, ಆಕೆ ಅಪರ್ಣ ಕೂಡ, ಚಂಡಿಕಾ
ಚಂಡ ಮುಂಡಾಸುರನಿ ಶೋಧಿನಿ ಚಂಡ ಮುಂಡರ ಅಂತ ಹೇಳಿದ್ರೆ ನಮ್ಮಲ್ಲಿರುವ ಕಾಮ ಮತ್ತು ಕ್ರೋಧಗಳು ಆ ಎರಡನ್ನು ಕೊಂದವಳು ಚಾಮುಂಡ, ಕಾಳಿಗೆ ಚಾಮುಂಡ ಅಂತ ಹೆಸರು ಬಂದದ್ದು. ಸೊ ಇದ್ರಲ್ಲಿ ಎಲ್ಲ ಬರ್ತದೆ. ನಿಮ್ಮ ಏನೆಲ್ಲ ನಿಮ್ಗೆ ಅದನ್ನು ಇದನ್ನು ಸಪ್ರೇಟ್ ಕೇಳ್ಬೇಕಂತಿಲ್ಲ, ಖಾಲಿ ಇದನ್ನೇ ಅನುಷ್ಠಾನ ಮಾಡಿದ್ರೆ ಸಾಕು. ಲಲಿತಾ ಸಹಸ್ರನಾಮದ ಸಾರ ಇರುವುದು ಅದರಲ್ಲಿ. ಇಷ್ಟು ಶ್ಲೋಕವನ್ನ ನೀವು ಅನುಷ್ಠಾನ ಮಾಡಬಹುದು, ಅದನ್ನೇ ಜಪದ ರೀತಿ ಕೂಡ ಮಾಡಬಹುದು. ಸುರೇಶ್ ಭಟ, ತುಂಬಾ ಧನ್ಯವಾದಗಳು. ನಿಮಗೂ ನಿಮ್ಮ ಕುಟುಂಬಕ್ಕೂ ಆರೋಗ್ಯ ಆಯುಷ್ಯ ಧನಕನ ಕರುಣಿಸಲಿ ಎಂದು ವಿನಂತಿ ಮಾಡುವೆ. ಶ್ರೀರಾಮಕೃಷ್ಣ ಶ್ರೀ ಬನಶಂಕರಿ ಕೃಪಾ. ಓಕೆ. ರಾಧಾ ಚೌಡೆ, ಗುಡ್ ಈವ್ನಿಂಗ್ ಸರ್, ಸೂಪರ್ ಮೆಸೇಜ್ ಕೊಡ್ತಾ ಇರ್ತೀರಾ, ತುಂಬಾ ಚೆನ್ನಾಗಿ ಮೌದೆ ಬರ್ತೆ ಇದೆ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ನೀವು ನಮ್ಮನ್ನು ಮೀಟ್ ಆಗಬೇಕು, ನಿಮ್ಮನ್ನು ಮೀಟ್ ಆಗ. ಓಕೆ, ನೋಡುವ. ಏನು ಅದು 5 ದಿನ, ಮತ್ತೆ ನಿಮ್ಮ ದೇಹದ ಮೇಲೆ ಇರ್ತದೆ. ನಿಮ್ಗೆ ಯಾವ ದಿನದಲ್ಲಿ ಕ್ಲಿಯರ್ ಅಂತ ಅನಿಸ್ತದೆ ಆ ದಿನದಿಂದ ಮಾಡ್ಬೋದು, ಇಲ್ಲದಿದ್ರೆ 5 ದಿನ ಸ್ಕಿಪ್ ಮಾಡ್ಬೇಕಂತ. ಓಕೆ ಸರ್, ನಾನು ನಿಮ್ಮನ್ನು ಮೀಟ್ ಆಗಬೇಕು ಪ್ಲೀಸ್. ಓಕೆ, ಗುರುಗಳಿಗೆ ನಮಸ್ಕಾರ. ನಿಮ್ಮ ಆಯ್ತಾ, ಟೈಮ್ ಆಯ್ತಾ? ಓಕೆ, 8 ಗಂಟೆಗೆ ನಿಲ್ಲಿಸ್ತೇನೆ. ಗುರುಗಳೇ ಶ್ರೀನಿವಾಸ್, ನನ್ನದೊಂದು ಆಸೆ, ಚಿಕ್ಕ ವಯಸ್ಸಿನಿಂದ ನಾನು ಇಷ್ಟಪಟ್ಟವರು ನನಗೆ ಸಿಗಬೇಕೆಂದು ನಾನು ಈಗ ಒಬ್ಬರನ್ನು ಇಷ್ಟಪಟ್ಟಿದ್ದೇನಾ? ಕಂಗ್ರ್ಯಾಚುಲೇಷನ್. ನನಗೆ ಸಿಗಬೇಕೆಂದು ಏನು ಮಾಡಬೇಕು ನೋಡಿ. ನೀವು ಇಷ್ಟಪಡ್ತೀರಿ ಅದು ಬೇರೆ ಪ್ರಶ್ನೆ, ಅವ್ರು ನಿಮ್ಮನ್ನು ಇಷ್ಟಪಡ್ಬೇಕು, ಹಾಗಾದ್ರೆ ಮಾತ್ರ ಜೀವನ ಖುಷಿಯಾಗಿರುವುದು, ಹೌದಲ್ವಾ? ಅವ್ರು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಬೇರೆ ಏನು ಮಾಡ್ಬೇಕಂತಿಲ್ಲ. ಮತ್ತೆ ಬೇರೆ ಎಲ್ಲ ನೀವು ವಾಮ ಮಾರ್ಗದಿಂದ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದೆಲ್ಲ ಜೀವನ ಎಲ್ಲ ಉಂಟಲ್ಲ, ಇಬ್ಬರ ಜಾತಕ ಕೂಡದಿದ್ರು ನಡೀತದೆ, ಇಬ್ಬರ ಇದಿರ್ಬೇಕು, ಏನ್ ಹೇಳ್ತಾರೆ, ಮನಸ್ಸುಗಿಂತ ಕೂಡ ಇಬ್ಬರ ಆಸಕ್ತಿಗಳು ಒಂದೇ ರೀತಿ ಆಗಿರ್ಬೇಕು. ಅರ್ಥ ಆಯ್ತಾ? ಒಬ್ಬರು ಕಾಂಗ್ರೆಸ್ ಒಬ್ಬರು ಬಿಜೆಪಿ ಆದ್ರೆ ಮನೆಯಲ್ಲಿ ಜಗಳ ಆಗ್ತದೆ, ಒಬ್ಬರಿಗೆ ಧಾರಾವಾಹಿ ಒಬ್ಬರಿಗೆ ಕ್ರಿಕೆಟ್ ಹುಚ್ಚು ಆದ್ರೆ ಜಗಳ ಆಗ್ತದೆ. ಅರ್ಥ ಆಯ್ತಲ್ಲ? ಇಬ್ಬರ ಟೇಸ್ಟ್ ಒಂದೇ ಆಗದಿದ್ರೆ ಅದು ಬಾಂಡಿಂಗ್ ಬರುದಿಲ್ಲ. ಇಬ್ಬರ ಟೇಸ್ಟ್ ಒಂದೇ ಆಗಿದ್ರೆ ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ, ನೀವು ಇಬ್ಬರು ಪಬ್ಬಿಗೆ ಹೋಗೋದಾದ್ರೆ ಒಳ್ಳೇದೇ ಅದು. ಇಬ್ರು ದೇವಸ್ಥಾನಕ್ಕೆ ಹೋಗೋರಾದ್ರೆ ಒಳ್ಳೇದು, ಒಬ್ರು ಪಬ್ಬಿಗೆ ಹೋಗೋರು ಒಬ್ರಿಗೆ ದೇವಸ್ಥಾನಕ್ಕೆ ಹೋಗೋರಾದ್ರೆ ಅದು ಸ್ಪ್ಲಿಟಿಂಗ್ ಬರ್ತದೆ. ಅಥವಾ ಅಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವರಿಗೆ ಇಷ್ಟ ಆಗ್ಬೇಕು ಮುಖ್ಯವಾಗಿ, ನಿಮ್ಗೆ ಇಷ್ಟ ಆಗುದಂತಲ್ಲ. ಅವರಿಗೆ ಇಷ್ಟ ಇದ್ರೆ ನೀವೇನಾದ್ರೂ ಅನುಷ್ಠಾನ ಮಾಡಿದ್ರೆ ಆಗ್ತದೆ ಅದರಿಂದ. ಲಲಿತಾ ಸರ್, ನಮ್ಮ ಕಲಿದರೆ ಸಾಕು ಗುರೂಜಿ, ಯಾವ ಮಂತ್ರ ಜಪಿಸಬೇಕು ಹೇಳಿ. ಏನು ಲಲಿತಾ ಸಹಸ್ರನಾಮ ಕೇಳಿದರೆ ಸಾಕ ಗುರೂಜಿ? ಕೇಳುವುದಲ್ಲ, ಮಾಡಬೇಕು. ಇದುವರೆಗೂ ಮಾಡಿಲ್ಲ, ಹಾಗಾಗಿ ಓಕೆ. ಲಲಿತಾ ಸಹಸ್ರನಾಮ ಅದು ನೀವು ಶ್ರೀವಿದ್ಯೆಗೆ ಸೇರಿ ಬಂದಿದ್ದವರಾದ್ರೆ ನಿಮ್ಗೆ ನಾನು ಎಲ್ಲ ಹೇಳಿಕೊಟ್ಟಿದ್ದೇನೆ. ಅದನ್ನು ಗೊತ್ತಿಲ್ಲದಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಜಪ ಮಾಡಿ. ಅದು ಗೊತ್ತಿಲ್ವಾ, ಖಾಲಿ ಧ್ಯಾನ ಮಾಡಿ ಕೂತಾಕೆ ಎದುರು, ಅಥವಾ ಗೊತ್ತಿದ್ದಷ್ಟು ಪೂಜೆ ಮಾಡಿ ಕೂತ್ಕೊಂಡು ಸುಮ್ಮನೆ ಧ್ಯಾನ ಮಾಡಿ ಆಕೆ, ಆ ಕನೆಕ್ಷನ್ ಇಟ್ಕೊಳ್ಳಿ ಆಕೆ ಒಟ್ಟಿಗೆ. ನಿಮ್ಮೊಳಗೆ ನಿಮ್ಮೊಳಗೆ ಆಕೆಯನ್ನು ನೋಡಿ, ಆಕೆಯ ಮುಖ ನಿಮ್ಮ ಮುಖ, ಆಕೆಯ ಕಣ್ಣು ನಿಮ್ಮ ಕಣ್ಣು, ಆಕೆಯ ತುಟಿ ನಿಮ್ಮ ತುಟಿ, ಆಕೆಯ ದೇಹ ನಿಮ್ಮ ದೇಹ, ಈ ರೀತಿ ಫೀಲ್ ಮಾಡ್ತಾ ಹೋಗಿ, ಅದ್ಭುತವಾದ ರಿಸಲ್ಟ್ ಬರ್ತದೆ. ಆಕೆ ಮೇಲಿಂದ ಆ ಶಕ್ತಿಯನ್ನು ಮೇಲೆ ಎಬ್ಬಿಸಿದಾಗೆ ಫೀಲ್ ಮಾಡಿ. ನಿಮ್ಮ ಬೆನ್ನುಮೂಳೆ ಮೂಲಕ ಆಕೆ ಹೋಗ್ತಾ ಇದ್ದಾಳೆ, ನಿಮ್ಮ ತಲೆಯನ್ನು ಸೇರ್ತಾ ಇದ್ದಾಳೆ, ಈ ರೀತಿ ಫೀಲ್ ಮಾಡಿದಾಗ ಎನರ್ಜಿ ಬರ್ತದೆ. ಬೇರೆ ಏನು ನೀವು ದೊಡ್ಡ ಸಾಧನೆ ಮಾಡ್ಬೇಕಂತ ಇಲ್ಲ, ಕನೆಕ್ಷನ್ ಎಲ್ಲ ಆಲ್ರೆಡಿ ಇದೆ, ಎಲ್ಲ ಚಕ್ರಗಳು ಓಪನ್ ಇದೆ, ಎಲ್ಲ ಇದೆ. ನಿಮ್ಗೆ ಕನ್ವಿನ್ಸ್ ಆಗ್ಬೇಕಷ್ಟೇ, ನೀವು ಆ ಕನೆಕ್ಷನ್ ಅನ್ನ ಇದು ಮಾಡ್ಕೊಳ್ಬೇಕು. ಇಲ್ಲದ್ರೆ ನಿಮ್ಗೆ ಏನು ಗೊತ್ತಿದ್ರೆ ಭಜನೆ ಮಾಡಿ, ಕೀರ್ತನೆ ಮಾಡಿ, ಏನ್ ಬೇಕಾದ್ರೂ ಮಾಡಿ, ಒಟ್ಟಾರೆ ಮೈಂಡ್ ಕನೆಕ್ಷನ್ ಇಟ್ಕೊಳ್ಳಿ. ಲಲಿತ ಸಹಸ್ರನಾಮ ಓಕೆ. ಕುಲದೇವತೆ ಜಪ ಹೇಗೆ ಮಾಡೋದು ನವರಾತ್ರಿಯಲ್ಲಿ? ಕುಲದೇವತೆ ಜಪ, ಕುಲದೇವತೆ ಮಂತ್ರ ಗೊತ್ತಿದ್ರೆ ಮಾಡಿ. ಇಫ್ ಯು ಆರ್ ವರ್ಕಿಂಗ್, ಹೌ ಟು ಡೂ ಸಾಧನ ಇನ್ ನೈಟ್ ಡೀಟೇಲ್ಸ್ ಪ್ಲೇಸ್. ವರ್ಕಿಂಗ್ ಮಾಡ್ತಾ ಇದ್ರೆ ನಿಮ್ಗೆ ಆಗ್ತಾ ಇದ್ರೆ ಮಾಡಿ ಅಂತ ಹೇಳಿದ್ದು, ನಾನೇನ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ? ನಾನು ರಜೆ ಕೊಡಿಸ್ಲಿಕ್ಕೆ ಆಗ್ತದಾ? ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ನೀವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು. ನೀವು ಸಾಧನೆ ಮಾಡಿ ಅಂತ ಹೇಳಿದಾಗ ನನ್ಗೆ ಏನಾದ್ರು ಉಪಯೋಗ ಇದ್ದ ರೀತಿ ಮಾತಾಡ್ತೀರಿ ನೀವು. ನಮ್ಗೆ ಕೆಲಸಕ್ಕೆ ಹೋದ್ರೆ ನಾವು ಏನ್ ಮಾಡ್ಬೇಕು? ನಿಮ್ಗೆ ಬೇಕಾದ್ರೆ ಮಾಡ್ಕೋಬೇಕು, ಹೌದಲ್ವಾ? ಉಡುಪಿ ಇಡಿಯಪ್ಪ ಕ್ಲಾಸ್ ಮಲ್ಪರ್, ಉಡುಪಿ ಇಡಿಯಪ್ಪಲ್ಲ ಮಲ್ಪಜ್ಜಿ ಮೇಡಮ್. ಒಂಜ ಕುಡ್ಲ ಅತನ ಬ್ಯಾಂಗ್ಳೂರು, ಅತನ ಬಾಂಬೆ.
ನಮಸ್ತೆ ಗುರುಗಳು. ಓಕೆ. ಅಯ್ಯ, ಜ್ಞಾನದ ಅರಿವು ಸರ್, ಬ್ರಹ್ಮಚರ್ಯದ ಮಹತ್ವ ಹೇಳಿ. ಬ್ರಹ್ಮಚರ್ಯದ ಮಹತ್ವ ಅಲ್ಲ, ಬ್ರಹ್ಮಚರ್ಯ ನೀವು ಮಾಡಿದಾಗ ನಿಮ್ಗೆ ಅದರ ಮಹತ್ವ ಗೊತ್ತಾಗ್ತದೆ. ಅದನ್ನ ಹೇಳಿ ಏನು ಮಾಡ್ಲಿಕ್ಕೆ ಆಗ್ತದೆ? ಪೂಜೆ ಹೇಗೆ ಮಾಡೋದು? ಆಯ್ತು, ಪುನಃ ನಮಸ್ತೆ ಗುರುಜಿ. ದುರ್ಗಾ ಇರುವ ಕಡೆ ಲಕ್ಷ್ಮಿ ಇರುವುದಿಲ್ಲವೇ? ಅಯ್ಯೋ ರಾಮ, ದುರ್ಗಾ ಬೇರೆ ಲಕ್ಷ್ಮಿ, ಅಯ್ಯೋ ಇಂಥದ್ದೆಲ್ಲ ಇಟ್ಕೊಂಡ್ರೆ ಇದನ್ನು ರಿಪೇರಿ ಮಾಡ್ಲಿಕ್ಕೆ ಆಗುದಿಲ್ಲ ನಂಗೆ. ಇಷ್ಟೆಲ್ಲ ಹೇಳಿ ಕೂಡ ನೀವು ಅದನ್ನೇ ಮಾತಾಡ್ತಿದ್ರೆ. ಉದಯ ಪೂಜಾರಿ ಸರ್, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಉದ್ಧಾರ ಆಗುತ್ತಿಲ್ಲ, ಜೀವನ ಕಠಿಣ ಇದೆ. ಏನು ಪ್ರಯತ್ನ ಮಾಡಿದ್ರೆ? ಪ್ರಯತ್ನ ಮಾಡ್ತಾ ಇಲ್ಲ ನೀವು, ಬೇರೆ ಏನೋ ಮಾಡ್ತಾ ಇದ್ದೀರಿ, ಹೌದಲ್ವಾ? ನಿಮ್ಮ ಮೊದಲೇ ಬ್ಲಾಕೇಜಸ್ ಅನ್ನು ತೆಗೆದ್ರೆ ಆಟೋಮೆಟಿಕಲಿ ಬರ್ತದೆ. ಯಾಕೆ ಬರುದಿಲ್ಲ? ಬೇರೆಯವರಿಗೆಲ್ಲ ಉದ್ಧಾರ ಆಗ್ತಾ ಇದೆ, ನೀವೇ ಯಾಕೆ ಆಗ್ತಾ ಇಲ್ಲ? ಉದಯ ಪೂಜಾರಿ ಸರ್, ನಾನು ಎಷ್ಟೇ ಓಕೆ ನವರತ್ನ ಒಂದು ಉಪವಾಸ ತಮ್ಮ ಸಲಹೆಗಳನ್ನು ಎಲ್ಲ ಹೇಳಿದೆ ಸರ್ ನಾನು ನಿಮ್ಮ. ಓಕೆ, ಬೇರೆ ಏನಾದರೂ ಇದೆ? ನವರಾತ್ರಿ ಎಲ್ಲ ದಿನಗಳು ಸರಳವಾಗಿರುವ ಹೇಳುವ ಶ್ಲೋಕ ಯಾವುದು? ನವರಾತ್ರಿದ್ದು ನವದುರ್ಗೆಯರದ್ದು ಶ್ಲೋಕ ಇದೆ, ಅದಿಲ್ಲದಿದ್ದರೆ ಇದನ್ನೇ ಹೇಳಿ. ಬಹುಧಾವಸದವೃಷ್ಟಿ ಪಾಪಾರಣ್ಯದವನಲ್ಲ ದೌರ್ಭಾಗ್ಯ ತೂಲವಾತುಲ ಜರಾದ್ವಾಂತರ ವಿಪ್ರಭ ವಾಗ್ಯಾಪ್ ಚಂದ್ರಿಕಾ ಭಕ್ತ ಚಿತ್ತಗಿ ಗನಾಗನ ರೋಗಪ್ರದ ದಂಬೋಲಿ ಮೃತ್ಯುಧಾರು ಕುಟಾರಿಕ ಮಹೇಶ್ವರಿ ಮಹಾಕಾಲಿ ಮಾಗ್ರ ಸಮಾಸನ ಅಪರ್ಣ ಚಂಡಿಕಾ ಚಂಡ ಮುಂಡಾಸುರ ನಿಶೂದಿನಿ ಅಂತ ಲಲಿತ ಸಹಸ್ರನಾಮ ಬರ್ತದೆ. ಆ ಶ್ಲೋಕವನ್ನು ಹೇಳ್ತೇರಿ, ಬಾಯ್ವಟ ಬರೆದಿದ್ದೆ, ಓದಿ ಮಾಡಿ ಹೇಳಿ. ಒಂದು 500 ಸಲ 100 ಸಲ ಎಷ್ಟು ನಿಮ್ಗೆ ಆಗ್ತದೋ ಅಷ್ಟು ಹೇಳಿ. ಕಷ್ಟಪಟ್ಟರೆ ಮಾತ್ರ ಸುಖ ಸಿಗುತ್ತೆ ಅಂತಾರೆ, ಇಲ್ಲ ಅಂದ್ರೆ ಏನು ಸಿಗಲ್ಲ. ಮನಿ ವಿಷಯದಲ್ಲಿ ಹೇಗೆ ಸರ್? ಕಷ್ಟಪಟ್ಟು ವಾರಾಣಸಿಯಲ್ಲಿ ಕಾಶಿಗೆ ಹೋದ್ರೆ ನೀವು ರಿಕ್ಷಾವಾಲಗಳಿದ್ದಾರೆ, ಅವರು 90 ವರ್ಷದವರೆಗೆ ಕೂಡ ಕಷ್ಟಪಟ್ಟು ಸೈಕಲ್ ನಡು ಬಿಸಿಲಲ್ಲಿ ಬಿಡ್ತಾ ಇರ್ತಾರೆ, ಕಷ್ಟಪಡ್ತಾರೇ ಇರ್ತಾರೆ. ಕಷ್ಟಪಟ್ಟರೆ ಸುಖ ಸಿಗ್ತದೆ ಅಂತ ಅಷ್ಟೇನಿಲ್ಲ. ಕೂತು ಕೂತು ಕೂಡ ಹಣ ಮಾಡುವವರು ಇದ್ದಾರೆ. ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದು. ಬಡತನ ಎನ್ನುವುದು ಒಂದು ಕನ್ಸೆಪ್ಟ್, ಅದು ಮೈಂಡಲ್ಲಿ ಇರುವಂಥದ್ದು. ನೀವು ಯಾವಾಗ ನಿಮ್ಗೆ ಅದು ಬೇಕೇ ಬೇಕಂತ ಹೋಗ್ತೀರಾ, ಅದು ಸಿಕ್ಕೇ ಸಿಗ್ತದೆ, ಬಟ್ ಅದನ್ನು ಮಾಡ್ಬೇಕು ನೀವು. ಆಯ್ತಲ್ಲ, 8 ಗಂಟೆ ಆಯ್ತು. ಓಕೆ ಓಕೆ, ಎಲ್ಲರೂ ಸಾಧನೆ ಮಾಡಿ. ನಾಳೆಯಿಂದ ಎಷ್ಟು ಆಗ್ತದೋ ಅಷ್ಟು ಮಾಡಿ, ಅರ್ಥ ಆಯ್ತಲ್ಲ? ಗೊತ್ತಿಲ್ಲದಿದ್ದರೆ ಕೂಡ ಟೆನ್ಷನ್ ಮಾಡಬೇಡಿ, ಸ್ನಾನ ಮಾಡಿ, ದೇವರಿಗೆ ನಿಮ್ಗೆ ಎಷ್ಟಾಗ್ತದೋ ಅಷ್ಟು ಮಾಡಿ, ಅಲ್ಲಿ ಕೂತ್ಕೊಳ್ಳಿ, ಏನು ಗೊತ್ತಿಲ್ಲ ಧ್ಯಾನ ಮಾಡಿ, ಜಪ ಮಾಡಿ, ಶ್ಲೋಕ ಮಾಡಿ, ಪೂಜೆ ಮಾಡಿ, ಏನು ತಿಳಿತದ ಅದನ್ನು ಮಾಡಿ, ಅರ್ಥ ಆಯ್ತಾ? ಶ್ರೀವಿದ್ಯೆ ಕಲಿತವರಾದ್ರೆ ಶ್ರೀವಿದ್ಯೆಯಲ್ಲಿ ಏನು ಹೇಳಿಕೊಟ್ಟಿದ್ದೇನೆ ಅದನ್ನು ಮಾಡಿ, ಅರ್ಥ ಆಯ್ತಲ್ಲ? ಇಷ್ಟು ಮಾಡಿದ್ರೆ ನಿಮ್ಮ ಲೈಫು ಆಟೋಮೆಟಿಕಲಿ ಚೇಂಜ್ ಆಗ್ತದೆ. ಮೈನ್ ಆ ಕನೆಕ್ಷನ್ ಅನ್ನು ಸ್ಥಾಪನೆ ಮಾಡ್ಕೊಳ್ಳಿ. ಎಲ್ಲ ಕಡೆ ಇರುವ ಅನೋರಣೀಯಾನ್ ಮಹತೋಮನೆಯ ಮಹೀಯಾನ್ ಅಂತರ್ಭೈಷ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಗೆ ತದಂತರಸ್ಯ ಸರ್ವಸ್ಯ ತದ್ ಸರ್ವಸಾಸ್ಯ ಬಾಯತ ಅಂತ ಉಪನಿಷತ್ತು ಹೇಳ್ತದೆ. ತದೇ ಜತಿ ತನ್ನೈ ಜತಿ, ಅದು ಓಡ್ತಾ ಇದೆ, ಅದು ನಿಂತಲ್ಲೇ ನಿಂತಿದೆ ಅಂತ ಹೇಳಿದ್ರೆ, ನೀವು ಆ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ನಮಗೆ ಕಲ್ಪನೆ ಮಾಡ್ಲಿಕ್ಕೆ ಆಗುದಿಲ್ಲ. ಖಾಲಿ 4% ಮಾತ್ರ ನಮಗೆ ಗೊತ್ತಿರುದಂತೆ ಬ್ರಹ್ಮಾಂಡದ ಬಗ್ಗೆ, ಅರ್ಥ ಆಯ್ತಲ್ಲ? ಏನಿದೆ ಗೊತ್ತಿಲ್ಲ, ಅಷ್ಟು ದೂರದಲ್ಲಿದೆ. ತದ್ವಂತಿಗೆ ನೀವು ಅದೇ ಎಲ್ಲ ಇಡೀ ಬ್ರಹ್ಮಾಂಡ ನಿಮ್ಮೊಳಗಿದೆ. ಯತ್ಪಿಂಡೆ ತತ್ ಬ್ರಹ್ಮಾಂಡೆ, ಅರ್ಥ ಆಯ್ತಲ್ಲ? ನೀವು ನಿಮ್ಮೊಳಗೆ ಆಕೆಯನ್ನ ಧ್ಯಾನ ಮಾಡಿದ್ರೆ ಆಕೆ ಇಲ್ಲೇ ಇದ್ದಾಳೆ. ನೀವು ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಓಡ್ತಾ ಇದ್ದಾಳೆ ಆಕೆ, ಸಿಗುದಿಲ್ಲ ನಿಮ್ಗೆ, ಅರ್ಥ ಆಯ್ತಲ್ಲ? ತದೇ ಜತಿ ತನ್ನೇ ಜತಿ ತದ್ದೂರೇ, ನೀವು ಹೊರಗಿಂದ ನೋಡಿದ್ರೆ ಅದು ತುಂಬಾ ದೂರ ಇದೆ, ಅದು ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ, ಅರ್ಥ ಆಯ್ತಲ್ಲ? ತದ್ವಂತಿಗೆ ಅದು ತುಂಬಾ ಹತ್ತಿರ ಇದೆ. ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ಇದೆ, ಅರ್ಥ ಆಯ್ತಲ್ಲ? ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಗೆ ತದಂತರಸ್ಯ ಸರ್ವಸ್ಯ, ಅದು ಎಲ್ಲರ ಒಳಗೆ ಇದೆ. ತದು ಸರ್ವಸ್ಯಾಸ್ಯ ಬಾಯತ, ಅದು ಎಲ್ಲದರ ಹೊರಗೆ ಇದೆ. ನೀವು ಹೊರಗೆ ನೋಡಿದ್ರೆ ಅದು ನಿಮ್ಗೆ ಸಿಗುದಿಲ್ಲ, ನೀವು ಒಳಗೆ ನೋಡಿದ್ರೆ ಅದು ಇಲ್ಲೇ ಇದೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ಸ್ತುನ್ವಂತಿ ದಿವ್ಯೈಸ್ತವೇರ್ ವೇದೈ ಸಾಂಗ ಪದಕ್ರಮೋಪನಿಷದೇರ್ ಗಾಯಂತಿ ಯಂ ಸಾಮಗ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದು ಸುರಾಸುರಗನ ದೇವಾಯ ತಸ್ಮೇ ನಮ ಅಂತ ಬರ್ತದೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ಸ್ತುನ್ವಂತಿ, ಎಲ್ಲಿ ಯಾರನ್ನ? ಬ್ರಹ್ಮ ವರುಣ ರುದ್ರ ಮರುದುಗಣಗಳೆಲ್ಲ ಸುನ್ವಂತಿ ದಿವ್ಯೈಸ್ತವೇ, ದಿವ್ಯ ವೇದ ಮಂತ್ರಗಳಿಂದ ಸ್ತವಗಳಿಂದ ಸ್ತುತಿಸ್ತಿದ್ದಾರ. ವೇದೇ ಸಾಂಗ ಪದಕ್ರಮೋಪನಿಷದೇ ಗಾಯಂತಿ ಯಂ ಸಾಮಗ, ಸಾಮಗರು ಯಾವುದನ್ನು ಸಾಂಗ ಪದಕ್ರಮಗಳಿಂದ ಸ್ತುತಿಸ್ತಾರ. ಯನ್ಮನಸ್ ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ಸ್ತುನ್ವಂತಿ ದಿವ್ಯೇ ಸವೇರ್ ವೇದೇ ಸಾಂಗ ಪದಕ್ರಮೋಪನಿಷದೇ ಗಾಯಂತಿ ಯಂ ಸಾಮಗ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ. ಬಟ್ ಯೋಗಿಗಳು ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ, ಯಾವುದನ್ನು ಒಳಗೆ ತಮ್ಮೊಳಗೆ ನೋಡ್ತಾ ಇರ್ತಾರ ಯೋಗಿಗಳು, ಅರ್ಥ ಆಯ್ತಲ್ಲ? ಈ ಒಳಗೆ ನೀವು ನೋಡ್ಲಿಕ್ಕೆ ಕಲಿತ್ರೆ ಅದ್ರಷ್ಟು ಸುಲಭ ನಿಮ್ಗೆ ಯಾವುದು ಕೂಡ ಇಲ್ಲ. ಹೊರಗೆ ನೋಡ್ಲಿಕ್ಕೆ ಕಲಿತ್ರೆ ಅದ್ರಷ್ಟು ಕಷ್ಟ ನಿಮ್ಗೆ ಯಾವುದು ಕೂಡ ಇಲ್ಲ, ಅರ್ಥ ಆಯ್ತಲ್ಲ? ಎಂ ಬ್ರಹ್ಮಾವರುಣೇಂದ್ರ ರುದ್ರ ಮರುತ ಸ್ತುನ್ವಂತಿ ದಿವ್ಯೇ ಸವೇರ್ ವೇದೈ ಸಾಂಗ ಪದಕ್ರಮೋಪನಿಷದೇರ್ ಗಾಯಂತಿ ಯಂ ಸಾಮಗ
ಧ್ಯಾನಾವಸಿತಗದೇನ ಮನಸಾ ಪಶ್ಯಂತಿಯಂ ಯೋಗಿನೋ ಯಸ್ಯಾಂತಂ ನಾವಿದು, ಯಾವುದರ ಅಂತ್ಯವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ? ಯಸ್ಯಾಂತಂ ನಾವಿದು ಸುರಾಸುರಗಣ ದೇವಾಯ ತಸ್ಮೈ ನಮಃ. ಸುರ ಅಸುರ ಗಣಗಳು ಕೂಡ ಯಾವುದರ ಅಂತ್ಯವನ್ನು ತಿಳಿದಿಲ್ವೋ, ಯಾವುದರ ಆದಿಯನ್ನು ತಿಳಿದಿಲ್ವೋ, ಅದು ನಿಮ್ಮೊಳಗೆ ಇದೆ. ನಿಮ್ಮ ಕನೆಕ್ಷನ್ ಅನ್ನ ನೀವು ನಿಮ್ಮೊಳಗೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಅದರಷ್ಟು ಸುಲಭ ಯಾವುದು ಕೂಡ ಇಲ್ಲ. ಸುಲಭನೋ ಹರಿ ತನ್ನವರ ಅರೆಗಳಿಗೆ ಬಿಟ್ಟಾಗಲನೋ, ರಮಾದವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ಎಲ್ಲ ಸುಮ್ನೆ ಅದು ಮಾಡಬಾರ್ದಂತೆ, ದುರ್ಗೆಯನ್ನು ಮಾಡಬಾರ್ದಂತೆ, ಇದನ್ನು ಮಾಡಬಾರ್ದಂತೆ ಹೇಳಿ ಬಳಲ್ತಿದ್ದೀರಿ ನೀವು. ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸುಲಭನೋ ಹರಿ, ಆಕೆ ಅಷ್ಟು ಹತ್ತಿರ ಇರುವವರು ಯಾರು ಕೂಡ ಇಲ್ಲ, ಅಷ್ಟು ಸುಲಭ ಯಾರು ಕೂಡ ಇಲ್ಲ. ಆ ಕನೆಕ್ಷನ್ ಅನ್ನು ಇಟ್ಕೊಳ್ಳಿ, ಆ ಕನೆಕ್ಷನ್ ಅನ್ನು ಸ್ಥಾಪನೆ ಮಾಡ್ಕೊಳ್ಳಿ, ನೋಡಿ ನಿಮ್ಮ ಬದುಕು ಹೇಗೆ ಬದಲಾಗ್ತದೆ ಅಂತ. ಏನೋ ಹೇಳ್ತಾ ಇದ್ದೇನೆ ಹುಚ್ಚ ಸಂಜೆ ಕೂತ ಅಂತ ನೀವು ತಿಳ್ಕೊಂಡ್ರೆ ಅದು ನಿಮ್ಮ ಪ್ರಾಬ್ಲಮ್ಮು. ನಾನು ಹೇಗೆ ಗೊತ್ತಿದ್ದನ್ನು ನಾನು ಹೇಳಿದೆ. ಅದೇ ರೀತಿ ಮಾಡಿದ್ರೆ ರಿಸಲ್ಟ್ ಬಂದವರಿದ್ದಾರೆ, ರಿಸಲ್ಟ್ ಬರ್ತದೆ. ಅದನ್ನು ಮಾಡಿ, ಸಾಧನೆ ಮಾಡಿ, ನಿಂತು ಯಾರು ಕೂಡ ಮ್ಯಾಜಿಕ್ ಮಾಡಿ ನಿಮ್ಮ ಜೀವನವನ್ನು ಬದಲು ಮಾಡಿಸ್ಲಿಕ್ಕೆ ಆಗುದಿಲ್ಲ. ನೀವೇ ನಿಮ್ಮ ಜೀವನವನ್ನು ಬದಲಿಸ್ಕೊಳ್ಬೇಕು. ಆತ್ಮಾನಂ ಯಯೇವಂ ವೇದ. ಅರ್ಥ ಆಯ್ತಲ್ಲ? ಒಳ್ಳೇದಾಗ್ಲಿ. ಹೇಗಾದ್ರು ಸ್ವಲ್ಪ ಅದು ಸಾಧನೆ ಮಾಡಿ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸಾಧನೆ ಮಾಡಿ. ನಂಗೆ ಗೊತ್ತಿಲ್ಲ, ನಾವು ಸಾಮಾನ್ಯ ಜನ, ಅದು ಇದೆಲ್ಲ ತಲೆಯಿಂದ ತೆಗೆದಾಕಿ. ಅರ್ಥ ಆಯ್ತಲ್ಲ? ಗೊತ್ತಿಲ್ಲದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವ್ದು ಗೊತ್ತಿದೆ ಅದನ್ನು ಸ್ವಲ್ಪ ಆದ್ರೂ ಮಾಡಿ. ಟೈಮ್ ತಕೊಳ್ಳಿ, ಸಾಧನೆಗೆ ಟೈಮ್. ನವರಾತ್ರಿ ಇರುವುದೇ ಸಾಧನೆಗೋಸ್ಕರ. ಉಪವಾಸ ಮತ್ತು ಸಾಧನೆ ಎರಡೇ ಇದರದ್ದು ಮುಖ್ಯ. ಅರ್ಥ ಆಯ್ತಲ್ಲ? ಒಳ್ಳೇದಾಗ್ಲಿ ಎಲ್ರಿಗೆ. ನಮಸ್ಕಾರ.